Hi everyone and welcome to the day 19 spoken English class. So ನನಗೆ ಗೊತ್ತು ನೀವೆಲ್ಲರೂ ಕೂಡ ರೆಗ್ಯುಲರ್ ಆಗಿ ನನ್ನ ಕ್ಲಾಸಸ್ ಅನ್ನ ನೋಡ್ತಾ ಇದ್ದೀರಾ. ಇವತ್ತಿನ ಡೇ 19 ನ ಕ್ಲಾಸ್ ಅಲ್ಲಿ ನಾವು ಒಂದು ತುಂಬಾ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲಿಯೋಣ. ಒಂದೇ ವಾಕ್ಯದಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ ಇಂಗ್ಲಿಷ್ ನೀವು ಫ್ಲೂಯೆಂಟ್ ಆಗಿ ಪರ್ಫೆಕ್ಟ್ ಆಗಿ ಮಾತಾಡ್ಬೇಕಂದ್ರೆ ಈ ಒಂದು ಟಾಪಿಕ್ ನಿಮ್ಗೆ ಬರಲೇಬೇಕು. ಟಾಪಿಕ್ ನ ಹೆಸರು ಬಂದು ಮಾಡೆಲ್ ವರ್ಬ್ಸ್ ಅಂತ ಹೇಳಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಇಲ್ಲಿ ಎರಡು ಮಾಡೆಲ್ ವರ್ಬ್ಸ್ ಗಳನ್ನ ಕ್ಯಾನ್ ಮತ್ತು ಮೇ ಅನ್ನುವಂತಹ ಮಾಡೆಲ್ ವರ್ಬ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ಹೇಗ್ ಬಳಸಬೇಕು ಅದನ್ನ ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ಯಾವ ರೀತಿ ನಾವು ಇದನ್ನ ಜನರಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಬಳಸ್ತೇವೆ ಅಂದ್ರೆ ಯಾರ್ದೋ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಕ್ಯಾನ್ ಐ ಯೂಸ್ ಯೋರ್ ಪೆನ್, ನಾನು ನಿಮ್ಮ ಪೆನ್ ಯೂಸ್ ಮಾಡ್ಬೋದಾ, ಕ್ಯಾನ್ ನಾನು ಒಳಗಡೆ ಬರ್ಬೋದಾ, ಮೇ ಐ ಕಮ್ ಇನ್ ಅಂತ ಹೇಳ್ತೀವಿ. ಸೊ ಕೆಲವು ರೀತಿ ನನಗೆ ಇಂಗ್ಲಿಷ್ ಬರುತ್ತೆ, ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರುತ್ತೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಸೊ ನಾನು ಏನೋ ಮಾಡಬಲ್ಲೆ ಅಥವಾ ನಾನು ಪರ್ಮಿಷನ್ ತಗೊಳ್ಳುವಾಗ ಇವೆಲ್ಲ ಕಡೆ ನಾವು ಕ್ಯಾನ್ ಮತ್ತು ಮೇ ಅನ್ನುವಂತಹ ಮಾಡೆಲ್ ವರ್ಬ್ ಗಳನ್ನ ಬಳಸ್ತೀವಿ. ಸೊ ತುಂಬಾ ಯೂಸ್ ಆಗ್ತವೆ ಡೈಲಿ ಇಂಗ್ಲಿಷ್ ನಲ್ಲಿ ಮಾತಾಡುವಾಗ. ಸೊ ಬನ್ನಿ ಹಾಗಾದ್ರೆ ಈ ಮಾಡೆಲ್ ವರ್ಬ್ಸ್ ಗಳನ್ನ ನಾವು ಕಲಿತಾ ಹೋಗೋಣ. ಇನ್ನ ಇವತ್ತಿನ ಕ್ಲಾಸ್ ನ ನೋಟ್ಸ್ ಗಾಗಿ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ. ಬೇಗ ಬೇಗ ಎಲ್ಲರೂ ಜಾಯ್ನ್ ಆಗಿದ್ರೆ ಲೈವ್ ಕ್ಲಾಸ್ ಅನ್ನ ಒಂದ್ಸಲ ಹಿಟ್ ಮಾಡಿ, ಲೈಕ್ ಬಟನ್ ಅನ್ನ ಹಿಟ್ ಮಾಡಿ, ನಿಮ್ಮ ಅಟೆಂಡೆನ್ಸ್ ಅನ್ನ ಕನ್ಫರ್ಮ್ ಮಾಡಿ ಅಂಡ್ ದೆನ್ ನಿಮ್ಮ 5 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಬಿಕಾಸ್ ಈ ಒಂದು ಫ್ರೀ ಕ್ಲಾಸಸ್ ಗಳಿಂದ ತುಂಬಾ ಜನರ ಜೀವನ ಬದಲಾಗಬಹುದು. ತುಂಬಾ ಜನ ಇಂಗ್ಲಿಷ್ ಅನ್ನ ಕಲಿತಾರೆ, ರೈಟ್. ಎಷ್ಟೋ ಜನರಿಗೆ ಫೀಸ್ ಪೇ ಮಾಡಿ ಕಲೀಲಿಕ್ಕೆ ಆಗೋದಿಲ್ಲ. ಸೊ ಅಂತಹವರಿಗಾಗಿನೇ ಈ ಒಂದು ಫ್ರೀ ಬ್ಯಾಚ್ ಅಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನಡೆಸ್ತಾ ಇರೋದು. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ 5 ಜನರಿಗೆ ಶೇರ್ ಮಾಡಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಟೆಲಿಗ್ರಾಮ್ ನ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಇದನ್ನ ಜಾಯಿನ್ ಆಗಿ ಕ್ಲಾಸ್ ನಂತರ ನಾನು ನಿಮ್ಗೆ ನೋಟ್ಸ್ ಅನ್ನ ಕಳಿಸಿ ಕೊಡ್ತೀನಿ. ಸೊ ಹಾಗಾದ್ರೆ ಈ ಮಾಡೆಲ್ ವರ್ಬ್ಸ್ ಗಳು ಅಂದ್ರೆ ಏನು? ಮಾಡೆಲ್ ವರ್ಬ್ಸ್ ಗಳು ಅಂದ್ರೆ ಏನು? ಮಾಡೆಲ್ ವರ್ಬ್ಸ್ ಇಂಗ್ಲಿಷ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗ್ತವೆ ಇಂಗ್ಲಿಷ್ ಮಾತಾಡುವಾಗ. ಈಗ ಈ ಮಾಡೆಲ್ ವರ್ಬ್ಸ್ ಗಳು ಯಾವ ರೀತಿ ಅಂದ್ರೆ, ನೀವು ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಕಲ್ತ್ರಿ, ನೆನಪಿದೆಯಾ? ಸೊ ಅದೇ ರೀತಿ ಮಾಡೆಲ್ ವರ್ಬ್ಸ್ ಗಳು ಇಂಗ್ಲಿಷ್ ನಲ್ಲಿ ಇವುಗಳನ್ನ ಹೆಲ್ಪಿಂಗ್ ವರ್ಬ್ಸ್ ನ ಬದಲಾಗಿ ಬಳಸ್ತೀವಿ. ಈಗ ನಾವು ಹೆಲ್ಪಿಂಗ್ ವರ್ಬ್ಸ್ ಯಾಕೆ ಬಳಸ್ತೀವಿ ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಹಿಂದಿನ ಕ್ಲಾಸಸ್ ಅಲ್ಲಿ ನಾವು ಕಲ್ತಿದ್ದೀವಿ. ಸೊ ಇಲ್ಲಿ ನಾನು ನಿಮ್ಗೆ ತಿಳಿಸೋದಾದ್ರೆ, ಈ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನೀವು ಕಲ್ತ್ರಲ್ಲ, ಹೆಲ್ಪಿಂಗ್ ವರ್ಬ್ಸ್ ಗಳು, ಹೆಲ್ಪಿಂಗ್ ವರ್ಬ್ಸ್ ನೆನಪಿದೆ ಯಾವ್ಯಾವ್ದು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಒಂದ್ಸಲ ನೆನಪಿಸ್ಕೊಳ್ಳಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಆಮ್ ಆಗಿರಬಹುದು, ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ಅದೇ ರೀತಿ ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಈ ರೀತಿ ಒಂದು 12 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಕಲ್ತ್ವಿ. ಅಂಡ್ ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಎಲ್ಲಿ ಬಳಸ್ತೇವೆ ಅಂದ್ರೆ ಟೆನ್ಸಸ್ ನಲ್ಲಿ ಬಳಸ್ತೀವಿ. ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಎಲ್ಲಿ ಬಳಸ್ತೇವ್ರಿ? ಟೆನ್ಸಸ್ ನಲ್ಲಿ ಬಳಸ್ತೀವಿ. ಸೊ ನಮ್ಗೆ ಇವು ಏನನ್ನ ತೋರಿಸ್ತವೆ ಅಂದ್ರೆ, ಇವು ಟೈಮ್ ತೋರಿಸ್ಲಿಕ್ಕೆ ಸಹಾಯ ಮಾಡ್ತವೆ. ಅಂದ್ರೆ ಒಂದು ಆಕ್ಷನ್ ಯಾವ ಸಮಯದಲ್ಲಿ ನಡೀತು ಅಥವಾ ನಡೀತಾ ಇದೆ ಅಥವಾ ನಡೆಯುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಅಂಡ್ ಇಂಗ್ಲಿಷ್ ನಲ್ಲಿ ಕೆಲವು ಬಾರಿ ನಾವು ಈ ಹೆಲ್ಪಿಂಗ್ ವರ್ಬ್ಸ್ ಬಳಸೇನೆ ಎಲ್ಲಾ ವಾಕ್ಯಗಳನ್ನ ಎಲ್ಲಾ ಸಿಚುವೇಶನ್ಸ್ ಗಳಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನಮ್ಗೆ ಮಾಡೆಲ್ ವರ್ಬ್ಸ್ ಗಳ ಅವಶ್ಯಕತೆ ಬೀಳುತ್ತೆ. ಸೊ ಯಾವ ಮಾಡೆಲ್ ವರ್ಬ್ಸ್ ಗಳು ಅಂದ್ರೆ ಬನ್ನಿ ನೋಡೋಣ. ಸೊ ಇಲ್ಲಿ ಮಾಡೆಲ್ ವರ್ಬ್ಸ್ ಗಳು ಯಾವ್ಯಾವ್ದು ಬರುತ್ತೆ ಅದನ್ನ ನಾವೀಗ ನೋಡೋಣ. ಮಾಡೆಲ್ ವರ್ಬ್ಸ್, ಈಗ ಇಲ್ಲಿ ಯಾವ ಯಾವ ಮಾಡೆಲ್ ವರ್ಬ್ಸ್ ಗಳು ಬರ್ತಾವೆ ಅಂದ್ರೆ ಇಲ್ಲಿ ನಾವು ಬಳಸ್ತೀವಿ ಮಾಡೆಲ್ ವರ್ಬ್ಸ್ ಗಳು ಲೈಕ್ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್, ಕುಡ್ ಅನ್ನುವಂತಹ ಮಾಡೆಲ್ ವರ್ಬ್, ಮೇ ಅನ್ನುವಂತಹ ಮಾಡೆಲ್ ವರ್ಬ್, ಮೈಟ್. ನೀವು ಕೇಳಿರಬಹುದು ಇದನ್ನ ಅಥವಾ ಎಲ್ಲೋ ಪುಸ್ತಕಗಳಲ್ಲಿ ಓದಿರಬಹುದು. ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅಂಡ್ ಮಸ್ಟ್ ಅನ್ನುವಂತಹ ಮಾಡೆಲ್ ವರ್ಬ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಹಲವಾರು ಮಾಡೆಲ್ ವರ್ಬ್ಸ್ ಗಳನ್ನ ಇಂಗ್ಲಿಷ್ ಮಾತಾಡುವಾಗ ಬಳಸ್ತೀವಿ. ಅಂಡ್ ದೆನ್ ಇಂಗ್ಲಿಷ್ ಬುಕ್ಸ್ ಗಳಲ್ಲಿ, ನ್ಯೂಸ್ ಪೇಪರ್ ಗಳಲ್ಲಿ, ಇಮೇಲ್ಸ್ ಬರೆಯುವಾಗ ತುಂಬಾ ಕಡೆ ನಿಮ್ಗೆ ಈ ಒಂದು ಮಾಡೆಲ್ ವರ್ಬ್ಸ್ ಗಳು ನೋಡ್ಲಿಕ್ಕೆ ಸಿಗ್ತವೆ. ಹೆಲ್ಪಿಂಗ್ ವರ್ಬ್ಸ್ ಆದ್ರೂ ಗೊತ್ತೇ ನಿಮ್ಗೆ ಯಾವ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕು, ಅದು ಅರ್ಥ ಏನ್ ಕೊಡುತ್ತೆ, ಯಾವ ಸಬ್ಜೆಕ್ಟ್ ಜೊತೆ ಯಾವ್ದು ಬಳಸಬೇಕು ಅಂತ ಹೇಳಿ ಈಗ ಕ್ವಶನ್ ಬರುತ್ತೆ. ಈ ಒಂದು ಮಾಡೆಲ್ ವರ್ಬ್ಸ್ ಗಳನ್ನ ನಾವು ಯಾವಾಗ ಬಳಸಬೇಕು, ಇವು ಏನ್ ಅರ್ಥ ಕೊಡುತ್ತೆ, ಬನ್ನಿ ಅದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಇವತ್ತು ನಾವು ಸೆಲೆಕ್ಟ್ ಮಾಡ್ಕೋಣ ಇದರಲ್ಲಿ 2 ಮಾಡೆಲ್ ವರ್ಬ್ಸ್ ಗಳನ್ನ. ಒಂದು ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್, ಇನ್ನೊಂದು ಮೇ ಅನ್ನುವಂತಹ ಮಾಡೆಲ್ ವರ್ಬ್. ಈ ಎರಡು ಹೆಲ್ಪಿಂಗ್ ವರ್ಬ್ ಗಳನ್ನ, ಹೆಲ್ಪಿಂಗ್ ವರ್ಬ್ ಅಲ್ಲ ಮಾಡೆಲ್ ವರ್ಬ್ಸ್ ಗಳು, ಈ 2 ಮಾಡೆಲ್ ವರ್ಬ್ಸ್ ಗಳನ್ನ ನಾವ್ ಏನ್ ಮಾಡೋಣ ಒಂದ್ಸಲ ಡೀಪ್ ಆಗಿ ಹೋಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ, ಇನ್ನು ಎಷ್ಟು ಜನ ಲೈಕ್ ಮಾಡಿಲ್ಲ. ಸೊ ಲೈಕ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನನಗೂ ಮೋಟಿವೇಶನ್ ಸಿಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ಒಂದು ಒಳ್ಳೆ ಕಾಮೆಂಟ್ಸ್ ಬಿಡಿ. ಈ ಕ್ಲಾಸ್ ಮುಗಿದ ನಂತರ ಕ್ಲಾಸ್ ಹೇಗ್ ಅನ್ನಿಸ್ತು, ಏನ್ ಕಲಿತ್ರಿ ಅಂತ ಹೇಳಿ, ಅದರಿಂದ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತದೆ, ನಿಮ್ಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಒಂದು ಫೀಲಿಂಗ್ ಅನ್ನ ನಿಮ್ಗೆ ಹೇಗೆ ಅನಿಸ್ತು, ಏನ್ ಅರ್ಥ ಇದೆ ಅದನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ.
ಸೊ ಹಾಗಾದ್ರೆ ನಾವೀಗ ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಎರಡು ಹೆಲ್ಪಿಂಗ್ ವರ್ಬ್ಸ್ಗಳು ಯಾವುವು? ಒಂದು ಮೇ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಇನ್ನೊಂದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮಾಡೆಲ್ ವರ್ಬ್. ನೋಡಿ ಪದೇ ಪದೇ ಆ ಹೆಲ್ಪಿಂಗ್ ವರ್ಬ್ ಹೇಳಿ ಹೇಳಿ ನಿಮಗೆ ಕಲಿಸುವಾಗ ಅದೇ ರೂಢ ಆಗ್ಬಿಟ್ಟಿದೆ. ಸೊ ಇದಕ್ಕೆ ನಾವೇನಂತೀವಿ? ಮೇ ಅನ್ನುವಂತಹ ಮಾಡೆಲ್ ವರ್ಬ್, ಇದು ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್. ಈಗ ಫಸ್ಟ್ ನಾವು ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಎಲ್ಲಿ ಬಳಸಬೇಕು ಅದನ್ನ ನೋಡೋಣ. ಸೊ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ನಾವು ಈಗ 3 ಡಿಫರೆಂಟ್ ವೇ ನಲ್ಲಿ, ಅಂದ್ರೆ 3 ಸಿಚುವೇಶನ್ಸ್ ಗಳಲ್ಲಿ ಇದನ್ನ ನಾವು ಬಳಸಬಹುದು. 3 ಸಿಚುವೇಶನ್ಸ್ ಗಳಲ್ಲಿ ಇದನ್ನ ನಾವು ಬಳಸಬಹುದು. ನಂಬರ್ 1, ಎಬಿಲಿಟಿಯನ್ನ ತೋರಿಸ್ತಾ ಇರುವಾಗ. ಎಬಿಲಿಟಿ ಅಂದ್ರೆ ನನಗೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ಬರುತ್ತೆ, ನಾನು ಅದನ್ನ ಮಾಡಬಲ್ಲೆ. ಫಾರ್ ಎಕ್ಸಾಂಪಲ್, ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರುತ್ತೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಅಲ್ಲಿ ಕ್ಯಾನ್ ಬಳಸಬಹುದು. ಅದೇ ರೀತಿ ನನಗೆ ಇಂಗ್ಲಿಷ್ ಕಲಿಸ್ಲಿಕ್ಕೆ ಬರುತ್ತೆ, ಅದು ನನ್ನ ಸಾಮರ್ಥ್ಯ. ಸೊ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಈಸ್ ಹೊಡಿಲಿಕ್ಕೆ ಬರುತ್ತೆ, ಎಲ್ಲರಿಗೂ ಬರೋದಿಲ್ಲ, ಕೆಲವೊಬ್ಬರಿಗೆ ಬರುತ್ತೆ. ಅವರು ಹೆಮ್ಮೆಯಿಂದ ಹೇಳ್ಬಹುದು, ನಾನು ಈಜಬಲ್ಲೆ, ನನಗೆ ಈಸ್ ಹೊಡಿಲಿಕ್ಕೆ ಬರುತ್ತೆ. ಸೊ ಇದು ಎಬಿಲಿಟಿಯನ್ನ, ಸಾಮರ್ಥ್ಯವನ್ನ ತೋರಿಸ್ಲಿಕ್ಕೆ. ಇನ್ನ ಎರಡನೇದಾಗಿ ಪಾಸಿಬಿಲಿಟಿಯನ್ನ ತೋರಿಸ್ಲಿಕ್ಕೆ. ಪಾಸಿಬಿಲಿಟಿ ಅಂದ್ರೆ ಸಂಭವನೀಯತೆ, ಇದು ಆಗಬಹುದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ಮೂರಲ್ಲಿ ಇದ್ದೀರಾ, ಈ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ. ಸೊ ನೀವು ಮೇಲೆ ಆಕಾಶ ನೋಡಿ ಹೇಳ್ಬಹುದು, ಇವತ್ತು ರಾತ್ರಿ ಮಳೆ ಬರಬಹುದು. ಬರುತ್ತೆ ಅಂತ ಪಕ್ಕ ಗೊತ್ತಿಲ್ಲ, ಬರಬಹುದು, ಬಂದ್ರೆ ಮಳೆ ಬರಬಹುದು, ಸಂಭವನೀಯತೆ ಇದೆ, ಅದೊಂದು ಪಾಸಿಬಿಲಿಟಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀರಾ, ಅಥವಾ ಜಾಬ್ ಗಾಗಿ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ 2 ಪಾಸಿಬಿಲಿಟಿ ಇವೆ. ಒಂದು, ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಜಾಬ್ ತಗೋಬಹುದು, ಇಲ್ಲ ಅಂದ್ರೆ ಇಂಟರ್ವ್ಯೂ ನಲ್ಲಿ ಫೇಲ್ ಆಗ್ಬಹುದು, ರಿಜೆಕ್ಟ್ ಆಗ್ಬಹುದು. ಬಟ್ ನನಗೆ ಸೊ ಆ ಪಾಸಿಬಿಲಿಟಿ ಹೇಳಲಿಕ್ಕೆ ನಾವಿಲ್ಲಿ ಕ್ಯಾನ್ ಅನ್ನ ಬಳಸಬಹುದು. ಯು ಕ್ಯಾನ್ ಕ್ಲಿಯರ್ ದಿಸ್ ಇಂಟರ್ವ್ಯೂ. ಸೊ ಈ ಇಂಟರ್ವ್ಯೂ ಅನ್ನ ನೀನು ಕ್ಲಿಯರ್ ಮಾಡಬಹುದು, ಪಾಸಿಬಿಲಿಟಿ ಇದೆ. ಯಾಕಂದ್ರೆ ನಿನಗೆ ಇಂಗ್ಲಿಷ್ ಕಲಿತಾ ಇದೆಯಾ, ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗ್ತೀಯಾ, ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀಯಾ ನಾಳೆ, ಅಂಡ್ ನಾಳೆ ನೀವು ಕೊಡ್ತಾ ಇರುವಂತಹ ಇಂಟರ್ವ್ಯೂ ನೀನು ಕ್ಲಿಯರ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ಪಾಸಿಬಿಲಿಟಿಯನ್ನ ತೋರಿಸ್ಲಿಕ್ಕೆ. ಅದೇ ರೀತಿ ಇವತ್ತು ಮಳೆ ಬರಬಹುದು, ಸೊ ನಾಳೆ ಅವನು ನಿನಗೆ ಕಾಲ್ ಮಾಡಬಹುದು, ಈ ರೀತಿ ಸಂಭವನೀಯತೆಯನ್ನ ತೋರಿಸುವಾಗ ಪಾಸಿಬಿಲಿಟಿ ನಾವು ಬಳಸ್ತೀವಿ. ಸೊ ಸ್ವಲ್ಪ ಸಮಾಧಾನದಿಂದ ಹೋಗೋಣ, ಬಹಳಷ್ಟು ಎಕ್ಸಾಂಪಲ್ಸ್ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಫಸ್ಟ್ ನಾನು ನಿಮಗೆ ಓವರ್ ವ್ಯೂ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನ ಥರ್ಡ್ ಒನ್ ಬಂದು ಇನ್ಫಾರ್ಮಲ್ ಪರ್ಮಿಷನ್ ಗಾಗಿ ನಾವು ಇದನ್ನ ಬಳಸ್ತೀವಿ. ಯಾವುದಕ್ಕಾಗಿ? ಇನ್ಫಾರ್ಮಲ್ ಪರ್ಮಿಷನ್. ಇನ್ಫಾರ್ಮಲ್ ಪರ್ಮಿಷನ್ಸ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಏನೋ ಒಂದು, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಫ್ರೆಂಡ್ ಪೆನ್ ಇದೆ, ಸೊ ಆ ಪೆನ್ ತಗೊಂಡು ನೀವು ಯೂಸ್ ಮಾಡ್ಬೇಕು. ಅವನ್ಗೆ ಕೇಳ್ದೇನೆ ಸುಮ್ಮನೆ ತಗೊಂಡು ಯೂಸ್ ಮಾಡ್ಬಿಡ್ತೀರಾ? ಇಲ್ಲ, ಕೇಳ್ತೇವೆ ನಾವು. ನೋಡಿ, ಫ್ರೆಂಡ್ ನ ವಾಟರ್ ಬಾಟಲ್ ಇದೆ, ಈಗ ನೀರು ಕುಡಿಬೇಕಾದ್ರೆ ಸುಮ್ಮನೆ ಹೋಗಿ ವಾಟರ್ ಬಾಟಲ್ ತಗೊಂಡು ಕುಡಿದ್ ಬಿಡ್ತೀವ? ಇಲ್ಲ, ನಾವು ಕೇಳ್ತೇವೆ, ಸೊ ನಾನು ನೀರು ಕುಡಿಬಹುದಾ ಅಂತ ಹೇಳಿ. ಅಲ್ಲಿ ಪರ್ಮಿಷನ್ ಕೇಳ್ತಾ ಇದೀವಿ. ಸೊ ಇಲ್ಲಿ ಏನು ಇನ್ಫಾರ್ಮಲ್ ಪರ್ಮಿಷನ್ ಕೇಳುವಾಗ, ಕ್ಯಾನ್ ಐ ಡ್ರಿಂಕ್ ವಾಟರ್, ಕ್ಯಾನ್ ಐ ಗೆಟ್ ಯುವರ್ ಪೆನ್, ನಾನಿನ ಪೆನ್ ತಗೋಬಹುದಾ, ಒಂದ್ ನಿಮಿಷ ನಿನ್ ಮೊಬೈಲ್ ತಗೋಬಹುದಾ ನಾನು, ಕ್ಯಾನ್ ಐ ಗೆಟ್ ಯುವರ್ ಮೊಬೈಲ್. ಅದೇ ರೀತಿ ಏನೋ ನೋಟ್ಸ್ ಮಾಡ್ಲಿಕ್ಕೆ ಬುಕ್ ಬೇಕು, ಸೊ ಫ್ರೆಂಡ್ಸ್ ಅಥವಾ ನಿಮ್ ಪಕ್ಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ನಿಮ್ ಏಜ್ ನವ್ರು ಇದ್ದಾರೆ, ಅವ್ರಿಗೆ ನೀವು ಹೇಳ್ಬೋದು, ಕ್ಯಾನ್ ಐ ಗೆಟ್ ಯುವರ್ ಬುಕ್, ನಾನು ನಿಮ್ ಬುಕ್ ತಗೋಬಹುದಾ ಅಂತ ಹೇಳಿ. ಸೊ ಇದು ಯಾವಾಗ? ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ರಿಲೇಟಿವ್ಸ್ ಜೊತೆ ಮಾತಾಡುವಾಗ. ಇನ್ನೊಂದು ಬರುತ್ತೆ ಫಾರ್ಮಲ್ ಪರ್ಮಿಷನ್, ಅಂದ್ರೆ ನಾವು ಸರ್ ಜೊತೆ ಮಾತಾಡುವಾಗ, ಯಾವುದೋ ಆಫೀಸರ್ ಜೊತೆ ಮಾತಾಡುವಾಗ, ನಮ್ಗಿಂತ ಬಹಳ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡುವಾಗ, ಅಲ್ಲಿ ಫಾರ್ಮಲ್ ಆಗಿ ಪರ್ಮಿಷನ್ ತಗೊಳ್ಳಕ್ಕೆ ನಾವು ಮೇ ಅನ್ನುವಂತಹ ಮಾಡೆಲ್ ವರ್ಬ್ ಬಳಸ್ತೀವಿ. ಈಗ ನಿಮಗೆ ಪಾಯಿಂಟ್ ಕ್ಲಿಯರ್ ಆಯ್ತು, ಕ್ಯಾನ್ ಎಲ್ಲೆಲ್ಲಿ ಬಳಸಬಹುದು? ಎಬಿಲಿಟಿ ತೋರಿಸ್ಲಿಕ್ಕೆ, ಪಾಸಿಬಿಲಿಟಿ ತೋರಿಸ್ಲಿಕ್ಕೆ, ಅಂಡ್ ಇನ್ನೊಂದು ಇನ್ಫಾರ್ಮಲ್ ಡಿಸಿಷನ್ ತೋರಿಸ್ಲಿಕ್ಕೆ. ಮೂರಕ್ಕೂ ನಾನು ಎಕ್ಸಾಂಪಲ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನ ನೆಕ್ಸ್ಟ್ ಬರೋಣ, ಯಾವುದು? ಮೇ ಅನ್ನುವಂತಹ ಮಾಡೆಲ್ ವರ್ಬ್. ಈ ಮೇ ಅನ್ನುವಂತಹ ಮಾಡೆಲ್ ವರ್ಬ್ ನೀವು ಇಂಗ್ಲಿಷ್ ಮಾತಾಡುವಾಗ ಅಥವಾ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಮಾಡುವಾಗ 2 ರೀತಿಯಲ್ಲಿ ಬಳಸಬಹುದು. ಎಷ್ಟು? 2 ರೀತಿಯಲ್ಲಿ ನೀವು ಇದನ್ನ ಬಳಸಬಹುದು. ಸೊ ಫಸ್ಟ್ ಒನ್ ಯಾವ್ದು ಅಂದ್ರೆ, ಫಸ್ಟ್ ಒನ್ ಫಾರ್ಮಲ್ ಡಿಸಿಷನ್ ಗಾಗಿ. ಫಾರ್ಮಲ್ ಡಿಸಿಷನ್ ಅಲ್ಲ ರೀ, ಪರ್ಮಿಷನ್. ಫಾರ್ಮಲ್ ಆಗಿ ಒಬ್ಬರಿಂದ ಪರ್ಮಿಷನ್ ತಗೋಬೇಕು ಅಂದಾಗ. ಸೊ ಇದನ್ನ ನೀವು ಈಗ ಕಲಿತಾ ಇದ್ದೀರಾ, ಬಟ್ ನೀವು ಇದನ್ನ ಯಾವತ್ತಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅವತ್ತಿಂದಾನೇ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಹೇಳಿ ನನಗೆ, ನಿಮ್ಮಲ್ಲಿ ಎಷ್ಟು ಜನ ಕ್ಲಾಸ್ ನ ಒಳಗಡೆ ಹೋಗುವಾಗ ಈ ಕ್ವಶನ್ ನಿಮ್ಮ ಟೀಚರ್ ಅಥವಾ ಸರ್ಗೆ ಕೇಳಿಲ್ಲ? ಮೇ ಐ ಕಮ್ ಇನ್ ಸರ್, ಮೇ ಐ ಕಮ್ ಇನ್ ಮೇಡಮ್. ಸೊ ಮೇ ಐ ಅನ್ನುವಂತಹ ಅಲ್ಲಿ ನಾವೇನ್ ಬಳಸ್ತೀವಿ? ಮೇ ಅನ್ನುವಂತಹ ಮಾಡೆಲ್ ವರ್ಬ್ ಬಳಸಿ ಏನ್ ಮಾಡ್ತಾ ಇದೀವಿ? ಪರ್ಮಿಷನ್ ಕೇಳ್ತಾ ಇದೀವಿ. ಸೊ ಟೀಚರ್ ಸರ್ ನಮ್ಗಿಂತ ದೊಡ್ಡವರು, ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು, ಸೊ ಅವ್ರಿಗೆ ನಾವು ಬಹಳ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಫಾರ್ಮಲಿ ನಾವು ಏನ್ ಮಾಡ್ತೀವಿ? ಪರ್ಮಿಷನ್ ಅನ್ನ ಕೇಳ್ತೀವಿ. ಸೊ ಅಲ್ಲಿ ಮೇ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಇದು ಮೊದಲನೆಯ ಕೇಸ್. ಇನ್ನ ಸೆಕೆಂಡ್ ಒನ್ ಬಂದು ಪಾಸಿಬಿಲಿಟಿ ತೋರಿಸ್ಲಿಕ್ಕೆ. ಪಾಸಿಬಿಲಿಟಿ ಅಂದ್ರೆ ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಏನಂತ ಹೇಳಿ? ಮಳೆ ಬರಬಹುದು ಅಂತ ಹೇಳಿ. ಸೊ ಅದೇ ರೀತಿ ಇಲ್ಲಿ ಕೂಡ ಮೇ ಅನ್ನುವಂತಹ
ಮಾಡಲ್ ವರ್ಬ್ ಕೂಡ ನೀವು ಇಲ್ಲಿ ಬಳಸಬಹುದು. ಸೊ ಅದರಲ್ಲಿ ವ್ಯತ್ಯಾಸ ಏನು ಅಂತ ನೀವು ಕೇಳಬಹುದು. ಇದು ಬಳಸ್ತಾ ಇದೀವಿ ಪಾಸಿಬಿಲಿಟಿಗೆ, ಇದು ಬಳಸ್ತಾ ಇದೀವಿ ಪಾಸಿಬಿಲಿಟಿಗೆ ಅಂತ ಹೇಳಿ. ಸೊ ಏನೋ ಒಂದು ಕೆಲಸ ಆಗುವಂತ 50% ಪಾಸಿಬಿಲಿಟಿ ಇದೆ ಅಂದ್ರೆ ನಾವು ಅಲ್ಲಿ ಮೇ ಅನ್ನುವಂತಹ ಮಾಡಲ್ ವರ್ಬ್ ಬಳಸ್ತೀವಿ. ಅಂಡ್ ಇದನ್ನು ಕೂಡ ಅದೇ ರೀತಿ. ಸೊ ಎಕ್ಸಾಕ್ಟ್ಲಿ ಮೇ ಕ್ಯಾನ್ ಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಇಲ್ಲಿ ಪಾಸಿಬಿಲಿಟಿ ಬಗ್ಗೆ ಮಾತಾಡುವಾಗ ಅಂತ ಕೇಳಿದ್ರೆ ನನ್ಗೆ ಅನ್ಸೋದಿಲ್ಲ. ಮಾತಾಡುವಾಗ ಕೆಲವೊಬ್ರು ಕ್ಯಾನ್ ಬಳಸ್ತಾರೆ, ಕೆಲವೊಬ್ರು ಮೇ ಬಳಸ್ತಾರೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಕೂಡ ಬಳಸಿ. ಬಹಳ ಡೆಪ್ತ್ ಆಗಿ ಹೋಗಿ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾದ್ರೆ ಫಸ್ಟ್ ಬನ್ನಿ ನೋಡೋಣ ನಾವು ವಿತ್ ಎಕ್ಸಾಂಪಲ್ ಮೇ ಮತ್ತು ಕ್ಯಾನ್ ಇವೆರಡನ್ನ ಯಾವ ರೀತಿ ಬಳಸಬೇಕು ಅದನ್ನ ಈಗ ನೋಡ್ತಾ ಹೋಗೋಣ. ಮೇ ಮತ್ತು ಕ್ಯಾನ್ ಅನ್ನ ಯಾವ ರೀತಿ ಬಳಸಬೇಕು ನಾವಿಲ್ಲಿ ಡಿವೈಡ್ ಮಾಡ್ಕೋಣ ಬೋರ್ಡ್ ಅನ್ನ. ಈ ರೀತಿ ಆದ್ರೆ ಲೈನ್ ಕರೆಕ್ಟ್ ಆಗೋದಿಲ್ಲ. ನಾವು ಇಲ್ಲಿದ್ರ ತಗೊಳ್ಳೋಣ, ಅಂದ್ರೆ ಲೈನ್ ನಮ್ದು ಸ್ಟ್ರೇಟ್ ಆಗಿರುತ್ತೆ. ಓಕೆನಾ? ಎಸ್, ಓಕೆ, ಕರೆಕ್ಟ್ ಆಗಿದೆಯಾ? ಹಾ, ರೈಟ್. ಸೊ ಬನ್ನಿ ಹಾಗಾದ್ರೆ ಈಗ ಇದನ್ನು ತೆಗೆದು ಬಿಡೋಣ. ಇರ್ಲಿ ಬಿಡಿ, ಬೇಡ. ಇಲ್ಲಿ ತಗೊಳ್ತಾ ಇದೀವಿ ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಅಂಡ್ ಇಲ್ಲಿ ತೆಗೆದುಕೊಳ್ಳೋದನ್ನ ಮೇ ಅನ್ನುವಂತಹ ಮಾಡಲ್ ವರ್ಬ್. ಇವೆರಡರ ಡಿಫರೆನ್ಸ್ ನೋಡ್ತಾ ನಾವ್ ಇದನ್ನ ಏನ್ ಮಾಡೋಣ, ಇಲ್ಲಿ ಕಲಿತಾ ಹೋಗೋಣ. ಡಿಫರೆನ್ಸ್ ನೋಡ್ತಾ ನಾನು ನಿಮ್ಗೆ ತೋರಿಸ್ತಾ, ನಾನು ನಿಮ್ಗೆ ಕಲಿಸ್ತಾ ಹೋಗ್ತೇನೆ. ಫಸ್ಟ್ ಒನ್ ತಗೊಳ್ಳಿ. ಯಾವುದು ಫಸ್ಟ್ ಒನ್? ಏನ್ ತೋರಿಸ್ಲಿಕ್ಕೆ? ಎಬಿಲಿಟಿ ತೋರಿಸ್ಲಿಕ್ಕೆ. ಎಬಿಲಿಟಿ ತೋರಿಸ್ಲಿಕ್ಕೆ ನಾವ್ ಇದನ್ನ ಬಳಸ್ತೀವಿ, ರೈಟ್? ಇದನ್ನ ಎಬಿಲಿಟಿ ತೋರಿಸ್ಲಿಕ್ಕೆ ಬಳಸೋದಿಲ್ಲ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿಮ್ಗೆ ಇಲ್ಲಿ ಕನ್ನಡದಲ್ಲಿ ಬರೆದು ತೋರಿಸ್ತಾ ಹೋಗ್ತೀನಿ. ನಾನು ಇಂಗ್ಲಿಷ್ ಮಾತನಾಡಬಲ್ಲೆ. ಮಾತನಾಡಬಲ್ಲೆ. ಸೊ ನಾವು ಆಕ್ಚುಲಿ ಮಾತಾಡುವಾಗ ಮಾತನಾಡಬಲ್ಲೆ ಅಂತ ಕಡಿಮೆ ಹೇಳೋದು. ಮೇ ಬಿ ಬೆಂಗಳೂರ ಈ ಜನ ಈ ರೀತಿ ಹೇಳ್ಬಹುದು. ಬಟ್ ನಾವು ಸಾಮಾನ್ಯವಾಗಿ ಹೇಳ್ತೀವಿ ನನ್ಗೆ ಇಂಗ್ಲಿಷ್ ಬರುತ್ತೆ ಅಂತ ಇದೆ. ಅಂದ್ರೆ ನನಗೆ ಇಂಗ್ಲಿಷ್ ಮಾತಾಡುವಂತಹ ಒಂದು ಸಾಮರ್ಥ್ಯ ಇದೆ. ಎಬಿಲಿಟಿ ಅಂದ್ರೆ ಏನ್ರಿ? ಎಬಿಲಿಟಿ ಅಂದ್ರೆ ಸಾಮರ್ಥ್ಯ ಅಂತ ಅರ್ಥ. ಸೊ ಇಂಗ್ಲಿಷ್ ಮಾತಾಡುವಂತಹ ಸಾಮರ್ಥ್ಯ ನನಗೆ ಇದೆ ಅಂತ. ಸೊ ಇದನ್ನ ನಾವಿಲ್ಲಿ ಇಂಗ್ಲಿಷ್ ನಲ್ಲಿ ಹೇಳುವಾಗ ಈಗ ಯಾವ ರೀತಿ ಹೇಳ್ತೀವಿ? ಸಬ್ಜೆಕ್ಟ್ ಐ, ದೆನ್ ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಐ ಕ್ಯಾನ್. ಸೊ ವರ್ಬ್ ಇದೆ ಸ್ಪೀಕ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ನಾನು ನಿಮ್ಗೆ ವಾಕ್ಯ ಮಾಡೋದನ್ನ ಒಂದ್ಸಲ ತೋರಿಸ್ಲಾ? ವಾಕ್ಯ ಮಾಡೋದನ್ನ ಫಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ, ಬನ್ನಿ. ಸೆಂಟೆನ್ಸ್ ನ ಸ್ಟ್ರಕ್ಚರ್ ಏನಾಗಿರುತ್ತೆ? ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ಈಗ ಇಲ್ಲಿವರೆಗೆ ನೀವು ವಾಕ್ಯ ಮಾಡ್ತಿದ್ರಲ್ಲ, ಸೊ ಅಲ್ಲಿ ಏನ್ ಮಾಡ್ತಿದ್ವಿ ನಾವು? ಸಬ್ಜೆಕ್ಟ್ ಬಳಸ್ತಿದ್ವಿ, ರೈಟ್? ಅದರ ನಂತರ ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್, ಅಂಡ್ ದೆನ್ ಪ್ಲಸ್ ವರ್ಬ್ ಬಳಸ್ತಿದ್ವಿ, ವರ್ಬ್ ನ ಮೇನ್ ಫಾರ್ಮ್, ಅಂಡ್ ದೆನ್ ಆಬ್ಜೆಕ್ಟ್ ನಾವಿಲ್ಲಿ ಬಳಸ್ತಿದ್ವಿ, ಹೌದಾ? ಸೊ ಈ ರೀತಿ ನೀವೇನ್ ಮಾಡ್ತಿದ್ರಿ? ವಾಕ್ಯಗಳನ್ನ ಮಾಡ್ತಿದ್ರಿ. ಸೊ ಈಗ ಮಾಡೆಲ್ ವರ್ಬ್ ಬಳಸುವಾಗ ವಾಕ್ಯ ಹೇಗ್ ಮಾಡ್ತೀರಾ? ಈಗ ಮಾಡೆಲ್ ವರ್ಬ್ ಅನ್ನ ಬಳಸುವಾಗ ಸಬ್ಜೆಕ್ಟ್ ಪ್ಲಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಹೆಲ್ಪಿಂಗ್ ವರ್ಬ್ ನ ಬದಲಾಗಿ ನಾವು ಬಳಸ್ತೀವಿ ಮಾಡೆಲ್ ವರ್ಬ್. ಏನನ್ನ? ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಅಂಡ್ ಮಾಡೆಲ್ ವರ್ಬ್ ನಂತರ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಗೆ ತಕ್ಕಂತೆ V1, V2, V3 ಟೆನ್ಸಸ್ ಪ್ರಕಾರ ಚೇಂಜ್ ಆಗುತ್ತೆ. ಆದ್ರೆ ಇಲ್ಲಿ ಯಾವಾಗ್ಲೂ ವರ್ಬ್ ನ V1 ಫಾರ್ಮ್ ಯೂಸ್ ಆಗುತ್ತೆ ಎಲ್ಲಿ? ಮಾಡೆಲ್ ವರ್ಬ್ ಬಳಸಿದಾಗ. ಸಬ್ಜೆಕ್ಟ್ ಮಾಡೆಲ್ ವರ್ಬ್ V1, ಇದು ಈಸಿ ಪಾಯಿಂಟ್. ಯಾವಾಗ್ಲೂ ಮಾಡೆಲ್ ವರ್ಬ್ ಯೂಸ್ ಆಗುತ್ತೆ. ಅಂಡ್ ದೆನ್ ಕೊನೆಯಲ್ಲಿ ಆಬ್ಜೆಕ್ಟ್. ಯಾವಾಗ್ಲೂ ಮಾಡೆಲ್ ವರ್ಬ್. ಸೊ ಮಾಡೆಲ್ ವರ್ಬ್ ಜೊತೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಈಸಿ ಆಗಿ ನೆನ್ಪಿಟ್ಕೊಳ್ಳಿಕ್ಕೆ ಮಾಡೆಲ್ ವರ್ಬ್ ಜೊತೆ ಯಾವಾಗ್ಲೂ V1 ವರ್ಬ್ ಯೂಸ್ ಆಗುತ್ತೆ. ಈ ರೀತಿ ನಾವಿಲ್ಲಿ ವಾಕ್ಯ ಮಾಡ್ತೇವೆ. ಸೊ ನಾನು ಅದೇ ರೀತಿಯಲ್ಲಿ ವಾಕ್ಯ ಮಾಡಿದೆ. ಸೊ ನಾನು ಅನ್ಲಿಕ್ಕೆ ಐ ಅನ್ನುವಂತ ಸಬ್ಜೆಕ್ಟ್, ದೆನ್ ಮಾತನಾಡಬಲ್ಲೆ. ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರುತ್ತೆ, ಮಾತನಾಡಬಲ್ಲೆ, ಆ ಸಾಮರ್ಥ್ಯ ಇದೆ, ಆ ಎಬಿಲಿಟಿ ಇದೆ ಅಂತ ತೋರಿಸ್ಲಿಕ್ಕೆ ನಾವಿಲ್ಲಿ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಬಳಸಬೇಕು. ಬೇರೆ ಆಪ್ಷನ್ ಇಲ್ಲ. ಆ ಮಾಡೆಲ್ ವರ್ಬ್ ನಾವಿಲ್ಲಿ ಬಳಸಬೇಕು. ಐ ಕ್ಯಾನ್, ಬೇರೆ ಆಪ್ಷನ್ಸ್ ಇವೆ, ಬಟ್ ಇಲ್ಲಿ ಕ್ಯಾನ್ ಅನ್ನೋದು ಹೆಚ್ಚಾಗಿ ಬಳಸ್ತೀವಿ. ಐ ಕ್ಯಾನ್ ಮಾತನಾಡಬಲ್ಲೆ ಅನ್ಲಿಕ್ಕೆ ಸ್ಪೀಕ್ ಅನ್ನುವಂತಹ ವರ್ಬ್ ಇಂಗ್ಲಿಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವನಿಗೆ ಈಜಲು ಬರುತ್ತೆ ಅಂದ್ರೆ ಅವನಿಗೆ ಈಜಲು ಬರುತ್ತೆ ಅಂದ್ರೆ ಏನ್ ಗೊತ್ತಾ? ಅವನಿಗೆ ಈಜ್ ಹೊಡಿಲಿಕ್ಕೆ ಬರುತ್ತೆ, ಅವನಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಅರ್ಥ. ಅವನಿಗೆ. ನಿಮ್ಮಲ್ಲಿ ಎಲ್ಲರಿಗೂ ಈಜಲು ಬರುತ್ತಾ? ಇಲ್ಲ, ಎಲ್ಲರಲ್ಲಿ ಆ ಸಾಮರ್ಥ್ಯ ಇಲ್ಲ. ನನಗೆ ಬರೋದಿಲ್ಲ, ನೀರಂದ್ರೆ ತುಂಬಾ ಭಯ. ಸೊ ನಿಮ್ಗೆ ನೀರಂದ್ರೆ ಭಯನ? ನೀರು ನೋಡಿದ್ರೆ ನಾನು ದೂರ ಸರಿತೇನೆ, ಯಾಕಂದ್ರೆ ಎಲ್ಲಿ ಮುಳುಗ್ತೀನೋ ಅಂದ್ರೆ ಈಜ್ ಹೊಡಿಲಿಕ್ಕೆ ಬರೋದಿಲ್ಲ, ತುಂಬಾ ಭಯ ಆಗುತ್ತೆ. ಯಾವತ್ತಿ ನಿಮ್ಗೆ ಇಂಗ್ಲಿಷ್ ಇಂದ ಭಯ ಆಗುತ್ತಲ್ಲ, ಯಾವುದೋ ಮೀಟಿಂಗ್ ಅಲ್ಲಿ ಮಾತಾಡಿ, ಒಂದು ಪ್ರೆಸೆಂಟೇಶನ್ ಕೊಡಿ ಅಂದಾಗ ನಿಮ್ಗೆ ಭಯ ಆಗ್ಲಿಕ್ಕೆ, ಸ್ವೆಟಿಂಗ್ ಆಗ್ಲಿಕ್ಕೆ, ಬೆವರಿಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ಯಾಕೆಂದ್ರೆ ಅದು ನಿಮ್ಗೆ ಬರೋದಿಲ್ಲ. ಸೊ ಅದನ್ನ ಕಲ್ತ್ರೆ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಅದೇ ರೀತಿ ನನಗೆ ಈಸ್ಲಿಕ್ಕೆ ಬರೋದಿಲ್ಲ, ಸೊ ನೀರ್ ನೋಡಿದ್ರೆ ತುಂಬಾ ಭಯ ಆಗುತ್ತೆ, ರೈಟ್? ಸೊ ಇಲ್ಲಿ ಅವನಿಗೆ ಈಜಲು ಬರುತ್ತೆ, ಅವನಿಗೆ ಈಜಲು ಬರುತ್ತೆ. ಈಗ ಅವನು ಅನ್ಲಿಕ್ಕೆ ನಾವೇನ್ ಬಳಸ್ತೀವಿ ಇಂಗ್ಲಿಷ್ ನಲ್ಲಿ ಹಿ, ಅವನಿಗೆ ಹಿ. ಈಗ ಅವನ ಒಂದು ಸಾಮರ್ಥ್ಯ ತೋರಿಸ್ತಾ ಇದೀವಿ. ಸೊ ಅಲ್ಲಿ ಯಾವ ಮಾಡಲ್ ವರ್ಬ್ ಬಳಸಬೇಕು? ಕ್ಯಾನ್ ಅಂತ ಹೇಳಿ. ಹಿ ಕ್ಯಾನ್, ಹಿ ಕ್ಯಾನ್. ಈಜಲು ಅನ್ಲಿಕ್ಕೆ ಸ್ವಿಮ್ ಅನ್ನುವಂತಹ ವರ್ಬ್, ಹಿ ಕ್ಯಾನ್ ಸ್ವಿಮ್ ಅಂದ್ರೆ ಅವನಿಗೆ ಈಜಲು ಬರುತ್ತೆ, ಅವನಲ್ಲಿ ಆ ಒಂದು ಸಾಮರ್ಥ್ಯ ಇದೆ. ಇನ್ನು ನಿಮ್ಮಲ್ಲಿ ಕೆಲವೊಬ್ಬರಿಗೆ 2-3 ಲ್ಯಾಂಗ್ವೇಜಸ್ ಮಾತಾಡ್ಲಿಕ್ಕೆ ಬರುತ್ತೆ. ಸೊ ನೀವು ಹೇಳ್ತೀರಲ್ಲ, ಅವಳಿಗೆ 3 ಭಾಷೆಗಳು ಮಾತಾಡ್ಲಿಕ್ಕೆ ಬರುತ್ತೆ ಅಂದ್ರೆ 3 ಭಾಷೆಗಳಲ್ಲಿ ಅವಳು ಮಾತಾಡುವಷ್ಟು ಸಾಮರ್ಥ್ಯ, ಎಬಿಲಿಟಿ ಅವಳಲ್ಲಿ ಇದೆ. ಸೊ ಅದನ್ನ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಹೇಳ್ತೀರಾ? ಬನ್ನಿ ನೋಡೋಣ. ಅವಳಿಗೆ 3 ಭಾಷೆಗಳು ಬರುತ್ತೆ. 3 ಭಾಷೆಗಳು ಬರುತ್ತೆ ಅಂದ್ರೆ 3 ಭಾಷೆಗಳು ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಅರ್ಥ, ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಅರ್ಥ. ಅವಳಿಗೆ ಈ, ಸೊ ಅವಳಿಗೆ ಇದೆಲ್ಲ ಶಿ ಮಾಡ್ಬೇಕು, ಅವನಲ್ಲ. ಅವನು, ಸಾರಿ ಅವಳು, ಶಿ ಕ್ಯಾನ್ ಸ್ಪೀಕ್, ಸ್ಪೀಕ್ ಅಂದ್ರೆ ಮಾತಾಡು. ಶಿ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್ ಅಂದ್ರೆ ಅವಳಿಗೆ 3 ಭಾಷೆಗಳು ಮಾತಾಡ್ಲಿಕ್ಕೆ ಬರುತ್ತೆ. ಎಷ್ಟು ರೀ? 3 ಭಾಷೆಗಳು ಅವಳಿಗೆ ಮಾತಾಡ್ಲಿಕ್ಕೆ ಬರುತ್ತೆ. ಸೊ ನಾವಿಲ್ಲಿ ಫಸ್ಟ್ ಒನ್ ಕಲ್ಪಿ, ಸೊ ಯಾವ ರೀತಿ ಎಬಿಲಿಟಿ ತೋರಿಸ್ಲಿಕ್ಕೆ ನಾವು ಕ್ಯಾನ್ ಅನ್ನ ಬಳಸ್ತೀವಿ. ಅದೇ ರೀತಿ ನಾವಿಲ್ಲಿ ಕ್ವಶನ್ ಕೂಡ ಕೇಳ್ಬಹುದು, ನಿನಗೆ ಈಜಲು ಬರುತ್ತಾ? ಕ್ಯಾನ್ ಯು ಸ್ವಿಮ್? ಸೊ ಈಗ ಕ್ವಶನ್ ಮಾಡುವಾಗ ಏನ್ ಮಾಡೋದ್ರಿ? ಕ್ವಶನ್ ಮಾಡುವಾಗ ಮಾಡಲ್ ವರ್ಬ್ ಅನ್ನ ಫಸ್ಟ್ ಗೆ ಹಾಕೋದು ಅಷ್ಟೇ. ಇಲ್ಲಿ ಕ್ವಶನ್ ಯಾವ ರೀತಿ ಮಾಡಬೇಕು ಅದನ್ನ ನೋಡಿ. ಕ್ವಶನ್ ಯಾವ ರೀತಿ ಮಾಡಬೇಕು ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ, ರೈಟ್? ಈಗ ಕ್ವಶನ್ ಮಾಡುವಾಗ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಕ್ಯಾನ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇದು ಇತ್ತಲ್ಲ. ಈಗ ನೀವು ಕ್ವಶನ್ ಮಾಡ್ಬೇಕಂದ್ರೆ ಈ ಒಂದು ಮಾಡಲ್ ವರ್ಬ್ ಅನ್ನ ಸಿಂಪ್ಲಿ ಏನ್ ಮಾಡ್ಬೇಕು? ಮಾಡಲ್ ವರ್ಬ್ ಅನ್ನ ಫಸ್ಟ್ ಗೆ ಹಾಕ್ಬೇಕು. ಯಾವ ರೀತಿ ಅಂತ ಕೇಳಿದ್ರೆ, ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್, ದೆನ್ ಈ ಸಬ್ಜೆಕ್ಟ್ ಬರುತ್ತೆ ಪ್ಲಸ್ ಸಬ್ಜೆಕ್ಟ್ ಅಂಡ್ ದೆನ್ ಪ್ಲಸ್ ವರ್ಬ್ ನ V1 ಪ್ಲಸ್ ಆಬ್ಜೆಕ್ಟ್. ಸೊ ಹಾಗಾದ್ರೆ ಈ ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ತೋರಿಸ್ಲಾ ಯಾವುದು? ಅವನಿಗೆ ನಾನು ಇಂಗ್ಲಿಷ್ ಅವನಿಗೆ ಇದೆ, ಅವನು ಈಜಲು ಬರುತ್ತೆ, ಇದನ್ನ ನೋಡೋಣ. ಹಿ ಕ್ಯಾನ್ ಸ್ವಿಮ್ ಅಂತ ಇದೆ. ಸೊ ಹಿ ಕ್ಯಾನ್ ಸ್ವಿಮ್, ಇದನ್ನ ನೋಡಿ. ಹಿ ಕ್ಯಾನ್ ಸ್ವಿಮ್ ಅಂದ್ರೆ ಅವನಿಗೆ ಈಜಲು ಬರುತ್ತೆ, ಅವನಿಗೆ ಈಜಲು ಬರುತ್ತೆ. ಇದು ಏನ್ರಿ? ಇದು ಪಾಸಿಟಿವ್ ವಾಕ್ಯ. ಅದರದ್ದು ನೆಗೆಟಿವ್ ಕೂಡ ಮಾಡಬಹುದು. ನೆಗೆಟಿವ್ ಮಾಡ್ಬೇಕಂದ್ರೆ ಕ್ಯಾನ್ ಗೆ ನಾಟ್ ಸೇರಿಸಿ ಸಾಕು. ಹಿ ಕ್ಯಾನ್ ನಾಟ್ ಸ್ವಿಮ್, ಅವನಿಗೆ ಈಜಲು ಬರೋದಿಲ್ಲ. ಅದೇ ಅವನಿಗೆ ಈಜಲು ಬರುತ್ತಾ ಅಂದ್ರೆ ಅವನಲ್ಲಿ ಆ ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆ ಕೇಳುವಾಗ ಅವಾಗ ಏನ್ ಮಾಡ್ಬೇಕು? ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಅನ್ನ ಫಸ್ಟ್ ಗೆ ಹಾಕ್ಬೇಕು ಅಷ್ಟೇ. ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಫಸ್ಟ್. ಕ್ಯಾನ್ ಹಿ ಸ್ವಿಮ್, ಕ್ಯಾನ್ ಹಿ ಸ್ವಿಮ್, ಅವನಿಗೆ ಈಜಲು ಬರುತ್ತಾ? ಏನರ್ಥ ಕೊಡುತ್ತೆ ಅದು? ಅವನಿಗೆ ಈಜಲು ಬರುತ್ತಾ? ಪ್ರಶ್ನೆ, ಅವನಿಗೆ ಈಜಲು ಬರುತ್ತಾ? ಎಷ್ಟು ಸಿಂಪಲ್ ಇದೆ ನೋಡಿ. ಈ ರೀತಿ ನಾವು ಸಾವಿರಾರು ವಾಕ್ಯಗಳನ್ನ ಡೈಲಿ ಮಾತಾಡ್ತೀವಿ, ನೂರಾರು ವಾಕ್ಯಗಳನ್ನ, ಸಾವಿರಾರು ಇಲ್ಲ ಅಂದ್ರೆ. ಸೊ ಅಲ್ಲಿ ನೀವು ಈ ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಅನ್ನ ಬಳಸಿ ಏನ್ ಮಾಡ್ಬೋದು? ಮಾತಾಡ್ಬೋದು. ಫಸ್ಟ್ ಒನ್ ಕ್ಲಿಯರ್ ಆಯ್ತು. ಸೊ ನಾನು ಹೇಳಿದೆ 3 ರೀತಿಯಲ್ಲಿ ನೀವು ಕ್ಯಾನ್ ಅನ್ನ ಬಳಸಬಹುದು ಅಂತ ಹೇಳಿ. ಅದ್ರಲ್ಲಿ ಫಸ್ಟ್ ಒನ್ ನಾವೀಗ ಕವರ್ ಮಾಡಿದ್ವಿ. ಕ್ಯಾನ್ ಅನ್ನ ಎಬಿಲಿಟಿ ಹೇಳಲಿಕ್ಕೆ ನಾವೇನ್ ಮಾಡ್ತೀವಿ? ಬಳಸ್ತೀವಿ. ಸೊ ಇದು ಅರ್ಥ ಆಗಿದ್ರೆ ಒಂದ್ಸಲ ಎಸ್ ಅಂತ ನೀವು ನನಗೆ ಚಾಟ್ ನಲ್ಲಿ ತಿಳಿಸಿ. ಕ್ಯಾನ್ ಅನ್ನೋದನ್ನ ಯಾವ ರೀತಿ ಬಳಸಬೇಕು, ಎಬಿಲಿಟಿ ತೋರಿಸ್ಲಿಕ್ಕೆ ಅದನ್ನ ನೋಡಿದ್ರಿ. ಸೊ ಈಗ ನಾವು ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಯಾವ್ದ್ರಿ? ಪಾಸಿಬಿಲಿಟಿಯನ್ನ ತೋರಿಸ್ಲಿಕ್ಕೆ. 2 ಬಳಸ್ತೀವಿ ಪಾಸಿಬಿಲಿಟಿ ತೋರಿಸ್ಲಿಕ್ಕೆ, ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ, ಸೊ ನೀವು ನನ್ನ ಪೇಯ್ಡ್ ಕೋರ್ಸಸ್ ನಲ್ಲಿ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ಸೊ ನೀವು ಈ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ನಂದಿದ್ದು. ಸೊ ಇದನ್ನ ಫೀಸ್ ಪೇಡ್ ಮಾಡಿ ನೀವು ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಜಾಯ್ನ್ ಆಗ್ಬೋದು. ಈ ಕೋರ್ಸ್ ಯಾರಿಗೆ ಅಂದ್ರೆ ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ ಓದಿದ್ರೆ, ಅಥವಾ ನನಗೆ ಇಂಗ್ಲಿಷ್ ಅರ್ಥ ಆಗೋದೇ ಸರ್, ಎಲ್ಲರೂ ಮಾತಾಡಿದ್ದು ನಾನು ಓದಿದ್ದು, ಬಟ್ ನನಗೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಫ್ಲೂಯೆಂಟ್ ಆಗಿ ಜನರ ಮುಂದೆ ಇಂಡಿವಿಜುವಲಿ 1-to-1 ಕಾನ್ವರ್ಸೇಷನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಜನರ ಮುಂದೆ ಮೀಟಿಂಗ್ಸ್ ಅಲ್ಲಿ, ಕಂಪನಿಯಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇಂಟರ್ವ್ಯೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು, ಇನ್ನು ನನಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ತುಂಬಾ ಗ್ರಾಮರ್ ಮಿಸ್ಟೇಕ್ಸ್ ಗಳು ಆಗ್ತವೆ, ಇನ್ನು ಇಂಗ್ಲಿಷ್ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತ ಭಯ ಆಗುತ್ತೆ, ಆ ಭಯದಿಂದ ಬೆಳವಣಿಗೆ ಆಗ್ತಾ ಇಲ್ಲ, ಕರಿಯರ್ ನಲ್ಲಿ ಸ್ಟಕ್ ಆಗಿದ್ದೀನಿ, ಅಂದ್ರೆ ಲೋ ಪೇಯಿಂಗ್ ಕಡಿಮೆ ಸ್ಯಾಲರಿ ಸಿಗುವಂತ ಜಾಬ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಮುಂದೆ ಬೆಳವಣಿಗೆ ಆಗ್ತಾ ಇಲ್ಲ, ಒಳ್ಳೆ ಜಾಬ್ಸ್ ಗಳು ಸಿಗ್ತಾ ಇಲ್ಲ, ಇಂಟರ್ವ್ಯೂ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ
ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ನೀವು ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡಿ ಫಾಸ್ಟ್ ಆಗಿ ಕಲೀಲಿಕ್ಕೆ ರೆಡಿ ಇದ್ರೆ, ಸೊ ಯಾವ ರೀತಿ ಇದರಲ್ಲಿ ಫಾಸ್ಟ್ ಆಗಿ ಕಲಿತೀರಾ ಅಂದ್ರೆ, ಸೊ ಲೈವ್ ಕ್ಲಾಸಸ್ ನಲ್ಲಿ ಕಲಿತೀರಾ, ರೈಟ್? 30 ಡೇಸ್ ಲೈವ್ ಕ್ಲಾಸಸ್ ನಲ್ಲಿ, ಅಂಡ್ ಈ ಲೈವ್ ಕ್ಲಾಸಸ್ ನ ರೆಕಾರ್ಡಿಂಗ್ ಕೂಡ ನಿಮ್ಗೆ ಸಿಗುತ್ತೆ. ಅಂದ್ರೆ ಅದೇ ಟೈಮ್ ಜಾಯ್ನ್ ಆಗ್ಬೇಕಂತ ಏನಿಲ್ಲ, ನಂತರ ಕೂಡ ನೀವು ಕ್ಲಾಸಸ್ ಅನ್ನ ನೋಡ್ಕೋಬಹುದು. ದೆನ್ ಡೌಟ್ಸ್ ಅನ್ನ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇನೆ. ಇಲ್ಲಿ ನೋಟ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಅದರಿಂದ ಕ್ವಿಕ್ ರಿವಿಷನ್ ಆಗುತ್ತೆ ತುಂಬಾ ಕಡಿಮೆ ಟೈಮ್ ಅಲ್ಲಿ, ಅಂಡ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಒಂದೇ ಮಾತು ನಾನು ಯಾವಾಗ ಹೇಳ್ತೇನೆ, ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಇಲ್ಲ ಅಂದ್ರೆ ನೀವು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ನಾನು ಆನ್ಲೈನ್ ಟೆಸ್ಟ್ ಗನ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಈ ಕೋರ್ಸ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ. ಅದರ ಮೂಲಕ ನಿಮ್ಮ ಪ್ರಾಕ್ಟೀಸ್ ಇಲ್ಲಿ ಆಗುತ್ತೆ. ಕೇವಲ ಡೈಲಿ 15 ನಿಮಿಷ ಟೈಮ್ ಕೊಟ್ರೆ ಸಾಕು. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 ತಿಂಗಳ ಇರುತ್ತೆ. ಅಂದ್ರೆ ಆರಾಮಾಗಿ ಕಲಿಬಹುದು. ಮಧ್ಯದಲ್ಲಿ ಗ್ಯಾಪ್ಸ್ ಆದ್ರೂ ಕೂಡ ಆರಾಮಾಗಿ ಟೈಮ್ ಸಿಗುತ್ತೆ ಕಲೀಲಿಕ್ಕೆ. ಅಂದ್ರೆ 6 ತಿಂಗಳ ಬೇಕು ಅಂತ ಅಲ್ಲ, ಫಾಸ್ಟ್ ಆಗಿನೇ ಕಲಿಬಹುದು ನೀವು. ಬಟ್ ಮಧ್ಯದಲ್ಲಿ ನಿಮ್ದು ವರ್ಕ್ ಲೋಡ್ ಹೆಚ್ಚಿಗೆ ಇದ್ರೆ, ಬಿಸಿ ಇದ್ರೆ, ಅಥವಾ ಏನೋ ಸಮಸ್ಯೆಗಳಾದ್ರೆ ಕೂಡ ಇನಫ್ ಟೈಮ್ ನಿಮ್ಗೆ ಸಿಗುತ್ತೆ ಕಲೀಲಿಕ್ಕೆ. ಅಂಡ್ ಕೋರ್ಸ್ ನ ಫೀಸ್ ಎಷ್ಟು ಅಂತ ಕೇಳಿದ್ರೆ 4059 ರುಪೀಸ್. ಇಡೀ 6 ತಿಂಗಳಿಗೆ ಕೇವಲ 4050 ರೂಪಾಯಿ. ತುಂಬಾ ಅಫೋರ್ಡೆಬಲ್ ಇದೆ. ಅಂಡ್ ಪ್ಲಸ್ ಇದರಲ್ಲಿ ನಿಮಗೆ 500 ರೂಪಾಯಿಯ ಡಿಸ್ಕೌಂಟ್ ಕೂಡ ಸಿಗುತ್ತೆ. 500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಓನ್ಲಿ ಕೇವಲ 3559 rupees. Only rupees 3559 rupees ಪೇ ಮಾಡಿ ಈ ಒಂದು ಕೋರ್ಸ್ ಅನ್ನು ನೀವು ಜಾಯಿನ್ ಆಗಬಹುದು. ಲೈವ್ ಕ್ಲಾಸಸ್, ನೋಟ್ಸ್, ಟೆಸ್ಟ್, ಅಸೈನ್ಮೆಂಟ್ಸ್, ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗ್ತವೆ. ಡೌಟ್ಸ್ ಕ್ಲಿಯರ್ ಆದಾಗ ನೀವು ಪ್ರಾಕ್ಟೀಸ್ ಮಾಡಿದಾಗ, ಪ್ರಾಕ್ಟೀಸ್ ಆದಾಗ ಆ ಪರ್ಫೆಕ್ಷನ್ ಬರುತ್ತೆ. ಪರ್ಫೆಕ್ಷನ್ ಇಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ, ರೈಟ್? ಸೊ ಎಲ್ಲಿ ಜಾಯಿನ್ ಆಗಬೇಕು ಸರ್ ಈ ಕೋರ್ಸ್ ಅಂದ್ರೆ, ಇಲ್ಲಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗಾಗಲೇ 9,000ಕ್ಕಿಂತ ಹೆಚ್ಚಿನ ಜನ ನಂಬಿಕೆಯನ್ನ ತೋರಿಸಿದ್ದಾರೆ ನಮ್ಮ ಮೇಲೆ. ನಮ್ಮ ಆಪ್ ನಲ್ಲಿ ಕಲಿತಾ ಇದ್ದಾರೆ. ನೀವು ಕೂಡ ಈ ಒಂದು ಆಪ್ ನಲ್ಲಿ ಕಲಿಬಹುದು, ರೈಟ್? ತುಂಬಾ ಕಡಿಮೆ ಸಮಯದಲ್ಲಿ. ಅಂಡ್ ಏನಾದರೂ ಡೌಟ್ಸ್ ಇದ್ರೆ ನೇರವಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಡ್ಮಿಷನ್ ಗಾಗಿ. ಸೊ ಬನ್ನಿ ಹಾಗಾದ್ರೆ ಬ್ಯಾಕ್ ಟು ದ ಟಾಪಿಕ್. ಸೊ ನಾವೀಗ ಮತ್ತೆ ಏನ್ ಮಾಡೋಣ, ಮತ್ತೆ ಟೇಬಲ್ ಹಾಕೋಣ. ಈ ಸಲ ನಾವ್ ಏನ್ ಮಾಡ್ಬೇಕು, ಡಿಫರೆನ್ಸ್ ನೋಟ್ ಹಾಕ್ಬೇಕು ಆಕ್ಚುಲಿ. ಯಾಕಂದ್ರೆ ಪಾಸಿಬಿಲಿಟಿ ತೋರಿಸಲಿಕ್ಕೆ ಕ್ಯಾನ್ ಬಳಸಬಹುದು, ಅಂಡ್ ದೆನ್ ಮೇ ಅನ್ನುವಂತಹ ಮಾಡೆಲ್ ವರ್ಕ್ ಕೂಡ ನಾವು ಬಳಸಬಹುದು. ಎರಡು ಬಳಸಬಹುದು, ರೈಟ್? ಸೊ ಹಾಗಾದ್ರೆ ಬನ್ನಿ ನೋಡೋಣ. ಫಸ್ಟ್ ಒನ್ ಕ್ಯಾನ್. ಸೊ ನಾವು ಕ್ಯಾನ್ ಅನ್ನ ಇಲ್ಲಿ ಪಾಸಿಬಿಲಿಟಿ ತೋರಿಸಲಿಕ್ಕೆ ಬಳಸ್ತಾ ಇದ್ದೀವಿ. ಅದೇ ರೀತಿ ಮೇ ಕೂಡ ನಾವು ಪಾಸಿಬಿಲಿಟಿ ತೋರಿಸಲಿಕ್ಕೆ ಬಳಸಬಹುದು. ಸೊ ಪಾಸಿಬಿಲಿಟಿ ನಾವು ಯಾವಾಗ ಹೇಳ್ತೀವಿ? ಸೊ ಮೋಡಗಳು ಆದಾಗ ಎಷ್ಟು ಬಾರಿ ನಾವು ಹೇಳ್ತೀವಿ ಫ್ರೆಂಡ್ ಜೊತೆ ಮಾತಾಡುವಾಗ, ಸೊ ಇವತ್ತು ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು, ಸಂಡೇ ಇದೆ, ಬಟ್ ಹವಾಮಾನ ನೋಡಿ, ವೆದರ್ ನೋಡಿ ನನಗೆ ಅನಿಸ್ತಾ ಇದೆ ಇವತ್ತು ಮಳೆ ಬರಬಹುದು, ಮಳೆ ಆಗಬಹುದು. ಗ್ಯಾರಂಟಿ ಆಗಿ ನಮಗೆ ಗೊತ್ತಿಲ್ಲ ಮಳೆ ಬರುತ್ತೋ ಇಲ್ವೋ ಅಂತ ಹೇಳಿ, ಬಟ್ ಜಸ್ಟ್ ನಾವೇನ್ ಮಾಡ್ತಾ ಇದೀವಿ, ಮಳೆ ಬರಬಹುದು, ಮಳೆ ಆಗಬಹುದು ಅಂತ ಅಲ್ಲಿ ಹೇಳ್ತಾ ಇದೀವಿ. ಸೊ ಅಲ್ಲಿ ನಾವು ಕ್ಯಾನ್ ಅನ್ನೋದನ್ನ ಬಳಸಬಹುದು ಪಾಸಿಬಿಲಿಟಿ ತೋರಿಸ್ಲಿಕ್ಕೆ. ಇವತ್ತು ಮಳೆ ಬರಬಹುದು, ಇವತ್ತು ಮಳೆ ಬರಬಹುದು. ಸೊ ಇದನ್ನ ಯಾವ ರೀತಿ ಈಗ ಹೇಳ್ತೀರಾ? ಸೊ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಕ್ ಬಳಸಿ ನಾವು ವಾಕ್ಯ ಮಾಡಬಹುದು. ಇವತ್ತು ಇಲ್ಲಿ ಮಳೆ ಬಗ್ಗೆ ಮಾತಾಡುವಾಗ ಇಟ್ ಬಳಸ್ತೀವಿ ನಾವು, ಇಟ್. ಸೊ ಸಬ್ಜೆಕ್ಟ್ ನಂತರ ಕ್ಯಾನ್. ಸೊ ಮಳೆ ಬರಬಹುದು ಅಂತ ಹೇಳಲಿಕ್ಕೆ ನಾವು ರೈನ್ ಅನ್ನೋದನ್ನೇ ವರ್ಬ್ ಆಗಿ ಬಳಸ್ತೀವಿ. ಇವತ್ತು ಅನ್ಲಿಕ್ಕೆ ಕೊನೆಯಲ್ಲಿ ಇಟ್ ಕ್ಯಾನ್ ರೈನ್ ಟುಡೇ ಅಂದ್ರೆ ಇವತ್ತು ಮಳೆ ಬರಬಹುದು, ಇವತ್ತು ಏನಾಗಬಹುದು, ಮಳೆ ಬರಬಹುದು. ಸೊ ಇದೇ ಸೇಮ್ ವಾಕ್ಯ ನೀವೀಗ ಇಲ್ಲಿಯೂ ಕೂಡ ಹೇಳ್ಬಹುದು. ಇದೇ ಸೇಮ್ ವಾಕ್ಯ ನೀವು ಹೇಳ್ಬಹುದು ಇಟ್. ಸೊ ಇಲ್ಲಿ ಮೇ ಅನ್ನುವಂತಹ ಮಾಡೆಲ್ ವರ್ಬ್ ನೀವು ಬಳಸಬಹುದು. ಇಟ್ ಮೇ ರೈನ್ ಟುಡೇ, ಇವತ್ತು ಮಳೆ ಬರಬಹುದು. ಈಗ ಯಾವುದು ಯಾವಾಗ ಬಳಸಬೇಕು ಅಂದ್ರೆ, ನಾನು ಹೇಳ್ತೇನೆ ನೋಡಿ, ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ ಅಂದ್ರೆ ಮಳೆ ಬರುವಂತ ಚಾನ್ಸಸ್ ಬಹಳ ಇದೆ ಅಂದ್ರೆ ಕ್ಯಾನ್ ಬಳಸಿ ಹೇಳಿ, ಇಟ್ ಕ್ಯಾನ್ ರೈನ್ ಟುಡೇ ಅಂತ ಹೇಳಿ. ಅದೇ ಒಂದು 50% ಚಾನ್ಸಸ್ ಇದೆ ಅಂದಾಗ ನೀವು ಮೇ ಬಳಸಬಹುದು, ಇಟ್ ಮೇ ರೈನ್ ಟುಡೇ, ರೈಟ್? ಸೊ ನಿಮ್ ಸಿಚುವೇಶನ್ಗೆ ತಕ್ಕಂತೆ ಏನ್ ಮಾಡಿ ಬಳಸ್ತಾ ಹೋಗಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೆಲ್ಲರೂ ಫ್ರೆಂಡ್ಸ್ ಸೇರಿ ಏನ್ ಮಾಡಿದೀರಾ, ಒಂದು ಪ್ಲಾನ್ ಮಾಡಿದೀರಾ. ಸೊ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಒಬ್ಬ ಹೇಳ್ತಾನೆ, ಯಾರು, ರಮೇಶ್ ಹೇಳ್ತಾನೆ, ನಮ್ಮ ಮನೇಲಿ ಇವತ್ತು ಯಾರು ಇಲ್ಲ, ಎಲ್ಲರೂ ಕುತ್ಕೊಂಡು ಫುಲ್ ಪಾರ್ಟಿ ಮಾಡೋಣ ಮನೆಯಲ್ಲಿ, ಎಲ್ಲರೂ ಬನ್ನಿ ಅಂತ ಹೇಳಿ ಫ್ರೆಂಡ್ಸ್ಗೆ ಕರೀತಾರೆ. ಸೊ ಎಲ್ಲರೂ ಫ್ರೆಂಡ್ಸ್ ಬರ್ತಾರೆ ಮನೆಗೆ, ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಸೊ ಪಾರ್ಟಿಯಲ್ಲಿ ಏನೇನ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ, ಒಳ್ಳೇದು ಮಾಡ್ತಾರೆ, ಕೇವಲ ತಿನ್ನೋದಷ್ಟೆಲ್ಲ ಕೆಟ್ಟದ್ದು ಮಾಡ್ತಾರೆ ನಮ್ ಜನ. ಸೊ ಈಗ ರಮೇಶನಿಗೆ ಸ್ವಲ್ಪ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ ಫಾದರ್ ಮನೆಗೆ ಬಂದ್ರೆ ಬರಬಹುದು, ನಮ್ ತಂದೆ.
ನಮ್ಮಪ್ಪ ಮನೆಗೆ ಬರಬಹುದು ಅಂತ ಅವನು ನಿಮ್ಮೆಲ್ಲರಿಗೂ ಹೇಳ್ತಾನೆ. ಸೊ ಬರುವಂತಹ ಪಾಸಿಬಿಲಿಟಿ ಇದೆ. ಊರಿಗೆ ಹೋಗಿದ್ದಾರೆ ಬಟ್ ಇವತ್ತು ನಮ್ಮಪ್ಪ ಮನೆಗೆ ಬರಬಹುದು. ಸೊ ಆ ಪಾಸಿಬಿಲಿಟಿ ಹೇಳಲಿಕ್ಕೆ ನಾವಿಲ್ಲಿ ಏನ್ ಮಾಡಬಹುದು, ಕ್ಯಾನ್ ಅನ್ನುವಂತ ಮಾಡೆಲ್ ವರ್ಬ್ ಬಳಸಿ ಏನ್ ಮಾಡಬಹುದು, ರಮೇಶ್ ಆ ವಾಕ್ಯ ಹೇಳ್ಬಹುದು. ನಮ್ಮ ಅಪ್ಪ ಮನೆಗೆ ಬರಬಹುದು. ಈಗ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಬರುವಂತ ಚಾನ್ಸಸ್ ಬಹಳ ಇದ್ರೆ ನೀವು ಅಲ್ಲಿ ಹೇಳ್ಬಹುದು. ನಮ್ಮಪ್ಪ ಅನ್ಲಿಕ್ಕೆ ಅವನೇನ್ ಹೇಳ್ತಾನೆ, ರಮೇಶ್ ಮೈ ಫಾದರ್ ಕ್ಯಾನ್ ಅನ್ನುವಂತ ಮಾಡೆಲ್ ವರ್ಬ್, ದೆನ್ ವರ್ಬ್ ನ V1 ಫಾರ್ಮ್ ಕ್ಯಾನ್ ಕಮ್ ಹೋಮ್. ಸೊ ನಮ್ಮ ತಂದೆ ಮನೆಗೆ ಬರಬಹುದು. ಈಗ ಇದೇ ವಾಕ್ಯವನ್ನ, ಇದೇ ಕನ್ನಡದಲ್ಲಿರುವಂತ ವಾಕ್ಯವನ್ನ ಇಲ್ಲಿ ಕೂಡ ಹೇಳ್ಬೋದು. ಈಗ ಬರುವಂತ ಚಾನ್ಸಸ್ ಅಷ್ಟೇನು ಇಲ್ಲ, ಕಡಿಮೆ ಇದೆ, ಚಾನ್ಸಸ್ ಬರುವಂತದ್ದು ಕಡಿಮೆ ಇದೆ. ಅಲ್ಲಿ ಕೂಡ ಅವ್ನು ಹೇಳ್ಬಹುದು ಮೈ ಫಾದರ್ ಮೇ. ಸೊ ಮೇ ಆದ ನಂತರ ಕಮ್ ಅನ್ನುವಂತ ವರ್ಬ್ ಯಾವಾಗ್ಲೂ V1 ಅಲ್ಲಿ ಇರುತ್ತೆ. ಮೈ ಫಾದರ್ ಮೇ ಕಮ್ ಹೋಮ್ ಟುಡೇ. ನನ್ನ ತಂದೆ ಇವತ್ತು ಮನೆಗೆ ಬರಬಹುದು. ಟುಡೇ ಇಲ್ಲ, ಇಲ್ಲಿ ಮೈ ಫಾದರ್ ಮೇ ಕಮ್ ಹೋಮ್ ಅಷ್ಟೇ ಇದೆ, ಅಷ್ಟೇ ನಾವು ಬರೆಯೋದು. ಬರುವಂತ ಚಾನ್ಸಸ್ ಬಹಳ ಇದ್ರೆ ಕ್ಯಾನ್ ಬಳಸಿ, ಚಾನ್ಸಸ್ ಕಡಿಮೆ ಇದ್ರೆ ಅಲ್ಲಿ ಮೇ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸಿ. ಪಾಸಿಬಿಲಿಟಿ ಗೊತ್ತಾಯ್ತಾ? ಸೊ ಇದೇ ರೀತಿ ಅವನು ಎಕ್ಸಾಮ್ ನಲ್ಲಿ ಫೇಲ್ ಆಗಬಹುದು. ಸೊ ನೀವು ಹೇಳಿ ಹಿ ಕ್ಯಾನ್ ಫೇಲ್ ದಿ ಎಕ್ಸಾಮ್ ಅಥವಾ ಹಿ ಮೇ ಫೇಲ್ ದಿ ಎಕ್ಸಾಮ್. ಅವ್ನು ಇಂಗ್ಲಿಷ್ ಅವನಿಗೆ ಬಹಳ ಡಿಫಿಕಲ್ಟ್ ಅನ್ಸುತ್ತೆ, ಅವ್ನು ಇಂಗ್ಲಿಷ್ ನಲ್ಲಿ ಫೇಲ್ ಆಗಬಹುದು. ಹಿ ಕ್ಯಾನ್ ಫೇಲ್ ಇಂಗ್ಲಿಷ್ ಎಕ್ಸಾಮ್. ಸೊ ಹಿ ಮೇ ಫೇಲ್ ಇಂಗ್ಲಿಷ್ ಎಕ್ಸಾಮ್. ಆ ರೀತಿ ನೀವು ಇಲ್ಲಿ ಪಾಸಿಬಿಲಿಟಿ ತೋರಿಸ್ಲಿಕ್ಕೆ ಕ್ಯಾನ್ ಮೇ ಅನ್ನ ಬಳಸಬಹುದು. ಸೊ ಈಗ ನಾವು ನೆಕ್ಸ್ಟ್ ನೋಡೋಣ, ಯಾವ್ದಂದ್ರೆ ನೆಕ್ಸ್ಟ್ ನೋಡೋಣ ನಾವು ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಡಿಸಿಷನ್ ತೋರಿಸುವಾಗ. ಯಾವುದು ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಡಿಸಿಷನ್ ತೋರಿಸುವಾಗ ಯಾವ ರೀತಿ ಬಳಸ್ತೀವಿ ಅಂತ ಹೇಳಿ. ಲೈನ್ ಸರಿ ಹೋಗ್ತಾ ಇವೆಯಾ? ಹಾ, ಓಕೆ ರೀ, ಪರ್ಫೆಕ್ಟ್. ಈಗ ಇಲ್ಲಿ ನೋಡಿ, ಕ್ಯಾನ್ ನಾವು ಬಳಸ್ತಾ ಇರೋದು ಏನನ್ನ, ಇನ್ಫಾರ್ಮಲ್ ಪರ್ಮಿಷನ್ ತೋರಿಸ್ಲಿಕ್ಕೆ. ಟೇಬಲ್ ಮೂವ್ ಆಗ್ತಾ ಇದೆಯಾ? ಓಕೆ, ಇಲ್ಲಿ ತಗೊಳ್ಳಿ. ಅಂಡ್ ದೆನ್ ಇಲ್ಲಿ ಮೇ ಅನ್ನ ಫಾರ್ಮಲ್ ಆಗಿ ಪರ್ಮಿಷನ್ ತಗೋಬೇಕಂತ, ಫಾರ್ಮಲ್ ಪರ್ಮಿಷನ್. ಸೊ ಇನ್ಫಾರ್ಮಲ್ ಆಗಿ ಪರ್ಮಿಷನ್ ಯಾರಿಂದ ತಗೊಳ್ತೀವಿ, ಫ್ರೆಂಡ್ಸ್ ಇಂದ, ಅಥವಾ ನಮ್ ಕಡೆ ಯಾರಾದ್ರೂ ಸಿಕ್ಕಿದ್ದಾರೆ ಹೊಸದಾಗಿ ಸ್ಟ್ರೇಂಜರ್, ಅವ್ರ ಕಡೆಯಿಂದ. ಸೊ ನಾವು ಅಲ್ಲಿ ಕ್ಯಾನ್ ಬಳಸ್ತೀವಿ. ಅಂದ್ರೆ ನಮ್ಗಿಂತ ಬಹಳ ದೊಡ್ಡವರು ಇರಬಾರ್ದು, ಅವ್ರಿಗೆ ಬಹಳ ಗೌರವ ಕೊಡಬೇಕು ಅಂತವ್ರು ಇದ್ರೆ ಅಲ್ಲಿ ಮೇ ಬಳಸಬೇಕು, ಇಲ್ಲ ಅಂದ್ರೆ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸಬೇಕು. ಇದು ಡಿಫರೆನ್ಸ್. ಈಗ ನಿಮ್ಮ ಫ್ರೆಂಡ್ಗೆ ನೀವು ಕೇಳಬಹುದು, ಸೊ ನಾನು ನಿನ್ ಪೆನ್ ತಗೋಬಹುದಾ? ನಾನು ನಿನ್ನ ಪೆನ್ ತಗೋಬಹುದಾ? ಯಾರಿಗೆ ಕೇಳ್ತಾ ಇದ್ದೀರಿ? ನಿಮ್ಮ ಫ್ರೆಂಡ್ಗೆ. ನಾನು ನಿನ್ನ ಪೆನ್ ತಗೋಬಹುದಾ ಅಥವಾ ತೆಗೆದುಕೊಳ್ಳಬಹುದಾ? ತೆಗೆದುಕೊಳ್ಳಬಹುದಾ, ರೈಟ್. ಇಲ್ಲಿ ಅವಾಗ ನೀವು ಹೇಳ್ತೀರಾ ಏನಂತ ಹೇಳಿ, ಕ್ಯಾನ್ ಐ ಟೇಕ್ ಯುವರ್ ಪೆನ್? ಕ್ಯಾನ್. ಸೊ ಕ್ವಶನ್ ಮಾಡ್ತಾ ಇದೀವಿ, ಕ್ವಶನ್ ಮಾಡುವಾಗ ಮಾಡೆಲ್ ವರ್ಬ್ ಫಸ್ಟ್ ಬರುತ್ತೆ. ಕ್ಯಾನ್ ಐ ಟೇಕ್ ಯೋರ್ ಪೆನ್? ಸೊ ನಾನು ನಿಮ್ಮ ಪೆನ್ ತೆಗೆದುಕೊಳ್ಳಬಹುದಾ? ಸೊ ಅದೇ ರೀತಿ ನೀವು ಯಾರೋ ಒಬ್ಬ ವ್ಯಕ್ತಿಗೆ ಕೇಳಬೇಕು, ನಿಮ್ಗಿಂತ ಬಹಳ ದೊಡ್ಡವರೇನಿಲ್ಲ, ಅವ್ರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ಬೇಕಂತ ಏನೂ ಇಲ್ಲ, ಜಸ್ಟ್ ಅವ್ರಿಗೆ ಕೇಳಬೇಕು, ನಾನು ನಿಮ್ ವಾಟರ್ ಬಾಟಲ್ ತಗೋಬಹುದಾ ಅಥವಾ ನಾನು ಈ ನೀರ್ ಕುಡಿಬಹುದಾ? ಕ್ಯಾನ್ ಐ ಡ್ರಿಂಕ್ ದಿಸ್ ವಾಟರ್ ಅಂತ ಕೇಳಬೇಕು. ಸೊ ಅಲ್ಲಿ ನಾನು ಈ ನೀರ್ ಕುಡಿಬಹುದಾ, ನಾನು ವಾಟರ್ ಬಾಟಲ್ ಅಲ್ಲಿ ನೀರಿದೆ, ಅಲ್ಲಿ ಈ ನೀರು ಕುಡಿಬಹುದಾ ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ಈ ನೀರು ಕುಡಿಬಹುದಾ? ಸೊ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ಒಂದ್ಸಲ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ರೈಟ್. ನೋಡಿ, ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿನ ಕ್ಲಾಸಸ್ ಮಾಡಬೇಕು ಅಂತ ಹೇಳಿ. ಇದರಿಂದ ಈ ಒಂದು ಕ್ಲಾಸಸ್ಗಳು ಫ್ರೀ ಆಗಿ ತುಂಬಾ ಜನರಿಗೆ ರೀಚ್ ಆಗ್ತವೆ, ತುಂಬಾ ಜನ ಇಂಗ್ಲಿಷ್ ಮಾತಾಡೋದನ್ನ ಕಲಿತಾರೆ. ಅಂಡ್ ನೀವು ಒಂದು ಜಸ್ಟ್ ಶೇರ್ ಮಾಡೋದ್ರಿಂದ ಅವರ ಲೈಫ್ ನಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಬರಲಿದೆ ನಿಮ್ಮಿಂದ. ನಾನು ಈ ನೀರು ಕುಡಿಬಹುದಾ? ಸೊ ಕ್ಯಾನ್ ಐ ಡ್ರಿಂಕ್ ದಿಸ್ ವಾಟರ್? ಕ್ಯಾನ್ ಐ ಡ್ರಿಂಕ್ ದಿಸ್ ವಾಟರ್? ಸೊ ಈ ರೀತಿ ನಾವಿಲ್ಲಿ ಏನ್ ಮಾಡ್ತೀವಿ, ವಾಕ್ಯಗಳನ್ನ ಮಾಡ್ತೀವಿ. ಇನ್ನ ಫಾರ್ಮಲ್ ಡಿಸಿಷನ್ ನಿಮ್ಗೆ ಆಲ್ರೆಡಿ ಹೇಳಿದೆ, ಕ್ಲಾಸ್ ರೂಮ್ ಒಳಗಡೆ ಹೋಗುವಾಗ ಮೇ ಐ ಕಮಿಂಗ್. ಸೊ ಅಲ್ಲಿ ಇದು ತುಂಬಾ ಕಾಮನ್ ಆಗಿ ಬಳಸ್ತೀವಿ. ಮೇ ಐ ಕಮಿಂಗ್ ಅಂದ್ರೆ ನಾನು ಒಳಗಡೆ ಬರಬಹುದಾ? ಬೇರೆ ಕಲರ್ ತಗೊಳ್ಳೋಣ. ಎಸ್, ಮೇ ಐ ಮಾಡೆಲ್ ವರ್ಬ್ ಫಸ್ಟ್ ಬರುತ್ತೆ ಅಷ್ಟೇ.
ಮೇ ಐ ಕಮ್ ಇನ್. ನಿಮ್ಗಿಂತ ದೊಡ್ಡ ವ್ಯಕ್ತಿ ಇದ್ರೆ ಅವ್ರಿಗೆ ಬಹಳ ಗೌರವ ಕೊಡ್ಬೇಕಂದ್ರೆ ಅದೇ ರೀತಿ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡುವಾಗ ಒಬ್ಬ ಸೀನಿಯರ್ ಆಫೀಸರ್ ಜೊತೆ ಮಾತಾಡುವಾಗ ಮೇ ಐ ಸಿಟ್ ಹಿಯರ್, ನಾನು ಇಲ್ಲಿ ಕುತ್ಕೋಬಹುದಾ, ಸೊ ನಾನು ಇಲ್ಲಿ ಕುತ್ಕೋಬಹುದಾ ಅಂತ ಕೇಳ್ಬೇಕು. ನಾನು ಕುಳಿತುಕೊಳ್ಳಬಹುದಾ. ಮೇ ಐ ಸಿಟ್ ಹಿಯರ್, ಮೇ ಐ ಸಿಟ್ ಹಿಯರ್, ನಾನು ಇಲ್ಲಿ ಕುಳಿತುಕೊಳ್ಳಬಹುದಾ. ಅದೇ ರೀತಿ ಯಾರೋ ಆಫೀಸ್ ಹೋಗಿದ್ದೀರಾ, ಸೊ ಆಫೀಸರ್ ಜೊತೆ ಮಾತಾಡ್ತಾ ಇದ್ದೀರಾ ಅಥವಾ ಪೊಲೀಸರ ಜೊತೆ ಮಾತಾಡ್ತಾ ಇದ್ದೀರಾ, ಸೊ ಅವಾಗ ನೀವು ಅವ್ರಿಗೆ ಕೇಳಬಹುದು ಮೇ ಐ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್, ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ, ನಾನು ತಗೋಬಹುದಾ. ಮೇ ಐ ನೋ ಮೋರ್ ಅಬೌಟ್ ದಿಸ್, ನೋ ಬಳಸೋಣ. ಮೇ ಐ ನೋ ಮೋರ್ ಅಬೌಟ್ ದಿಸ್, ಇದ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೋಬಹುದಾ. ಮೇ ಐ ನೋ ಮೋರ್ ಅಬೌಟ್ ದಿಸ್. ಸಾರಿ. ಸೊ ಈ ರೀತಿ ನಾವು ಫಾರ್ಮಲ್ ಪರ್ಮಿಷನ್ ಕೇಳಲಿಕ್ಕೆ ಮೇ ಬಳಸ್ತೀವಿ, ಅಂಡ್ ದೆನ್ ಇನ್ಫಾರ್ಮಲ್ ಫ್ರೆಂಡ್ಸ್ ಗಳಿಂದ, ನಮ್ಮದೇ ಏಜ್ ನ ವ್ಯಕ್ತಿಗಳಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ನಾವು ಕ್ಯಾನ್ ಅನ್ನುವಂತ ಮಾಡಲ್ ವರ್ಬ್ ಅನ್ನ ಬಳಸ್ತೀವಿ. ಸೊ ಈಗ ಬನ್ನಿ ನಾವು ಏನ್ ಮಾಡೋಣ, ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ, ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಇದರ ಮೂಲಕ. ನೋಡಿದ್ರಿ ನೆಗೆಟಿವ್ ವಾಕ್ಯ ಹೇಗೆ ಮಾಡಬೇಕು, ಮಾಡಲ್ ವರ್ಬ್ ಅಂತ ನಾಟ್ ಸೇರಿಸಬೇಕು, ಕ್ವಶನ್ ಮಾಡುವಾಗ ಮಾಡಲ್ ವರ್ಬ್ ಫಸ್ಟ್ ಗೆ ಹಾಕಬೇಕು, ಪಾಸಿಟಿವ್ ವಾಕ್ಯ ಮಾಡೋದಾದ್ರೂ ಆಲ್ರೆಡಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ನನಗೆ ಚೆನ್ನಾಗಿ ಇಂಗ್ಲಿಷ್ ಮಾತನಾಡಲು ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಮಾತನಾಡಲು ಬರುತ್ತೆ ಅಂದ್ರೆ ಆ ಸಾಮರ್ಥ್ಯ, ಸ್ಕಿಲ್ ಅಥವಾ ಎಬಿಲಿಟಿ ನನ್ನಲ್ಲಿ ಇದೆ ಅಂತ ಅರ್ಥ. ಸೊ ಅಲ್ಲಿ ನಾವು ಕ್ಯಾನ್ ಬಳಸಬೇಕು, ರೈಟ್. ನನಗೆ ಐ, ಸೊ ಕ್ಯಾನ್, ಮಾತನಾಡಲು ಅನ್ನುವಾಗ ವರ್ಬ್ ನ V1, ಐ ಕ್ಯಾನ್ ಸ್ಪೀಕ್, ಏನ್ ಮಾತಾಡ್ಲಿಕ್ಕೆ, ಇಂಗ್ಲಿಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಚೆನ್ನಾಗಿ ಬರುತ್ತೆ ಅಂತ ಹೇಳಿಕ್ಕೆ, ಇಲ್ಲಿ ಇದೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿಕ್ಕೆ ನಾವು ವೆಲ್ ಅನ್ನೋದನ್ನ ಬಳಸ್ತೀವಿ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನೀವು ಪ್ರಯತ್ನ ಮಾಡಿ, ಬೇಗ ಬೇಗ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಕ್ಲಾಸ್ ಪಾಸ್ ಮಾಡಿ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಿ, ದೆನ್ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಅವನು ಈ ಮರವನ್ನು ಏರಬಲ್ಲನು. ಇನ್ನ ಗಿಡ ಹತ್ತೋದು ಅದು ಕೂಡ ಒಂದು ಸ್ಕಿಲ್, ಅದು ಒಂದು ಎಬಿಲಿಟಿ. ಎಲ್ಲರಿಗೂ ಗಿಡ ಹತ್ಲಿಕ್ಕೆ ಬರೋದಿಲ್ಲ. ಸೊ ಈಗ ಅವನು ಈ ಮರವನ್ನ ಏರಬಲ್ಲನು ಅಥವಾ ಹತ್ತಬಲ್ಲನು ಅಂದ್ರೆ ಈ ಗಿಡ ಅವನಿಗೆ ಹತ್ಲಿಕ್ಕೆ ಬರುತ್ತೆ, ಮರ ಏರ್ಲಿಕ್ಕೆ ಬರುತ್ತೆ. ಸೊ ಅಲ್ಲಿ ನಾವು ಹೇಳ್ಬಹುದು ಅವನು ಅನ್ಲಿಕ್ಕೆ ಹಿ, ಸೊ ಎಬಿಲಿಟಿ ತೋರಿಸ್ಲಿಕ್ಕೆ ಕ್ಯಾನ್, ಹತ್ತಬಲ್ಲನು ಅನ್ಲಿಕ್ಕೆ ನಾವು ಕ್ಲೈಂಬ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ನೋಡಿ, ವರ್ಬ್ಸ್ ಗಳು ವೆರಿ ಇಂಪಾರ್ಟೆಂಟ್. ಹೊಸ ವರ್ಬ್ಸ್ ಅನ್ನ ನೆನಪಿಡ್ತಾ ಹೋಗ್ಬೇಕು. ಹಿ ಕ್ಯಾನ್ ಕ್ಲೈಂಬ್, ಈ ಮರವನ್ನು ಅನ್ಲಿಕ್ಕೆ ದಿಸ್ ಟ್ರೀ, ಹಿ ಕ್ಯಾನ್ ಕ್ಲೈಂಬ್ ದಿಸ್ ಟ್ರೀ. ನಿನಗೆ ಈ ಭಾರವಾದ ಚೀಲವನ್ನ ಎತ್ತಲು ಆಗುತ್ತದೆಯಾ ಅಂದ್ರೆ ಇಲ್ಲಿ ಕ್ವಶನ್ ಕೇಳ್ತಾ ಇದೀವಿ. ಒಂದು ಹ್ಯಾವಿ ಬ್ಯಾಗ್ ಇದೆ, ಈ ವೇಟ್ ಇರುವಂತ ಬ್ಯಾಗ್ ಎಬ್ಬಿಸ್ಲಿಕ್ಕೆ ನಿಮ್ಗೆ ಆಗುತ್ತಾ ಅಥವಾ ನಿನಗೆ ಆಗುತ್ತಾ ಅಂತ ಕೇಳ್ತಾ ಇದೀವಿ. ಸೊ ನಿನಗೆ ಅಂತ ಇದೆ, ಸೊ ನಿನಗೆ ಅಂದ್ರೆ ಯು. ಸೊ ಇಲ್ಲಿ ಯು, ಶಿ, ಇಟ್ ಏನಾದ್ರೂ ಇರ್ಲಿ, ಮಾಡಲ್ ವರ್ಬ್ ಮಾತ್ರ ಸೇಮ್. ಎಬಿಲಿಟಿ ಕೇಳಲಿಕ್ಕೆ ಕ್ಯಾನ್ ಬಳಸಬೇಕು. ಕ್ಯಾನ್ ಯು, ಚೀಲ ಎತ್ತೋದಕ್ಕೆ ನಾವು ಲಿಫ್ಟ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಕ್ಯಾನ್ ಯು ಲಿಫ್ಟ್ ದಿಸ್ ಹ್ಯಾವಿ ಬ್ಯಾಗ್. ಹ್ಯಾವಿ ಅಂದ್ರೆ ಬಹಳ ಭಾರವಾಗಿದೆ, ಹ್ಯಾವಿ ಇದೆ ಅಂತ ಅರ್ಥ. ನೆಕ್ಸ್ಟ್, ನಾಳೆ ಸಂಜೆ ಮಳೆ ಬರಬಹುದು. ಸೊ ನಾವ್ ಹೇಳ್ತಾ ಇದೀವಿ ಇವತ್ತಾದ್ರೂ ಮಳೆ ಬರಲಿಲ್ಲ, ನಾಳೆ ಸಂಜೆ ಮಳೆ ಬರಬಹುದು. ಸೊ ಅವಾಗ ಹೇಳ್ಬೋದು ಇಟ್. ನೋಡಿ, ಮಳೆ ಬರಬಹುದು ಅಂತ ಹೇಳುವಾಗ ಇಟ್ ಬಳಸ್ತೀವಿ. ಇಟ್ ಕ್ಯಾನ್ ರೇನ್ ಟುಮಾರೋ ಈವ್ನಿಂಗ್. ನಾಳೆ ಸಂಜೆ ಅನ್ಲಿಕ್ಕೆ ಯಾವ ರೀತಿ ಹೇಳ್ತೀವಿ, ಟುಮಾರೋ ಈವ್ನಿಂಗ್, ನಾಳೆ ಸಂಜೆ ಮಳೆ ಬರಬಹುದು. ದೆನ್ ಲಾಸ್ಟ್ ಒನ್, ಯಾವುದೇ ಸಮಯದಲ್ಲಿ ಬೆಲೆಗಳು ಬದಲಾಗಬಹುದು. ಇನ್ನು ಬಂಗಾರದ ಬೆಲೆಗಳು ನೋಡಿ ಯಾವಾಗಲೂ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಸೊ ನೀವು ಹೇಳ್ಬಹುದು ಯಾವುದೇ ಸಮಯದಲ್ಲಿ ಬೆಲೆಗಳು ಬದಲಾಗಬಹುದು ಅಂದ್ರೆ ಹೆಚ್ಚು ಕಡಿಮೆ ಆಗಬಹುದು. ಏನಿದೆ, ಪಾಸಿಬಿಲಿಟಿ ಇದೆ, ಸಂಭವನೀಯತೆ ಇದೆ. ಸೊ ನಾವು ಕ್ಯಾನ್ ಬಳಸಿ ಹೇಳೋಣ. ಪ್ರೈಸಸ್ ಅಂದ್ರೆ ಬೆಲೆಗಳು, ಸಬ್ಜೆಕ್ಟ್ ಆಯ್ತು ಕ್ಯಾನ್. ಬದಲಾಗಬಹುದು ಅನ್ಲಿಕ್ಕೆ ಚೇಂಜ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಪ್ರೈಸಸ್ ಕ್ಯಾನ್ ಚೇಂಜ್ ಯಾವುದೇ ಸಮಯದಲ್ಲಿ ಅಂತ ಇದೆಯಲ್ಲ, ಇದನ್ನ ಎನಿ ಟೈಮ್ ಅನ್ನುವಂತಹ ವರ್ಡ್ ಅನ್ನ ಬಳಸ್ತೀವಿ. ಎನಿ ಟೈಮ್ ಅಂದ್ರೆ ಯಾವುದೇ ಸಮಯದಲ್ಲಿ. ಪ್ರೈಸಸ್ ಕ್ಯಾನ್ ಚೇಂಜ್ ಎನಿ ಟೈಮ್. ನೆಕ್ಸ್ಟ್, ಈ 5 ವಾಕ್ಯಗಳಲ್ಲಿ ನೀವು ಕೆಲವೊಂದನ್ನ ಟ್ರೈ ಮಾಡಿ. ನಾನು ನಿಮ್ಮ ಪೆನ್ನನ್ನು ತೆಗೆದುಕೊಳ್ಳಬಹುದಾ, ಇಲ್ಲಿದೆ. ನಾವು ಈಗ ಹೊರಡಬಹುದೇ, ನಾವಿಲ್ಲಿಂದ ಹೊರಡಬಹುದಾ ಅಂತ ಹೇಳಿ ಇದನ್ನ ನಾನ್ ಮಾಡ್ತೇನೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಫಾರ್ ಎಕ್ಸಾಂಪಲ್
ಈಗ ಕಾಂಟ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ನೀವು ಇದನ್ನ ಫ್ರೆಂಡ್ಸ್ಗೆ ಕೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಫ್ರೆಂಡ್ಸ್ಗೆ ಕೇಳ್ತೀರಾ ನಾನೀಗ ಹೊರಡಬಹುದಾ? ನಾನೀಗ ಹೊರಡಬಹುದಾ ಅನ್ಲಿಕ್ಕೆ ಕ್ಯಾನ್. ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀರಿ ಕ್ಯಾನ್ ಐ ಲೀವ್ ನೌ. ಲೀವ್ ಅಂದ್ರೆ ಹೊರಡೋದು. ಕ್ಯಾನ್ ಐ ಲೀವ್ ನೌ? ನಾನು ಹೋಗಬಹುದಾ? ನಾನು ನಿಮ್ಮ ಪೆನ್ ತೆಗೆದುಕೊಳ್ಳಬಹುದಾ? ನಿಮ್ಮ ಫ್ರೆಂಡ್ಗೆ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಕ್ಲಾಸ್ಮೇಟ್ಗೆ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ಗೆ ಕೇಳ್ತಾ ಇದ್ದೀರಾ? ಸೊ ಅವಾಗ ಕ್ಯಾನ್ ಬಳಸಿರಬೇಕು. ಈ ಕ್ವಶನ್ ನೀವೇ ಮಾಡಿ. ನಾನು ನಿಮ್ಮ ಪೆನ್ ಅನ್ನ ತೆಗೆದುಕೊಳ್ಳಬಹುದಾ? ನನಗೆ ಚೆನ್ನಾಗಿ ಈಜಲು ಬರುತ್ತದೆ. ಇದನ್ನ ನೀವೇ ಮಾಡಿ. ಇದನ್ನ ಆಲ್ರೆಡಿ ನಾನು ಒಂದ್ಸಲ ಬರ್ಸಿದ್ದೀನಿ. ಇದನ್ನ ನೀವೇ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. ನಾನು ಸ್ವಲ್ಪ ಬೇಗ ಮನೆಗೆ ಹೋಗಬಹುದಾ? ಕಾಲೇಜಲ್ಲಿ ಇದ್ರಿ ಅಥವಾ ಎಲ್ಲೋ ಒಂದು ಮೀಟಿಂಗ್ ಅಲ್ಲಿ ಇದ್ರಿ, ಫ್ರೆಂಡ್ ಜೊತೆ ಮೀಟಿಂಗ್ ಇತ್ತು ಅಥವಾ ಹೊರಗಡೆ ಹೋಗಿದ್ರಿ ಡಿನ್ನರ್ ಮಾಡ್ಲಿಕ್ಕೆ, ನಾನು ಸ್ವಲ್ಪ ಬೇಗನೆ ಮನೆಗೆ ಹೋಗಬಹುದಾ ಅಂತ ಕೇಳ್ತಾ ಇದ್ದೀರಿ. ಸೊ ಇಲ್ಲಿ ಕ್ಯಾನ್ ಬಳಸಬೇಕು. ಕ್ಯಾನ್ ಐ, ನಾನು ಸ್ವಲ್ಪ ಬೇಗ ಮನೆಗೆ ಹೋಗಬಹುದಾ? ಕ್ಯಾನ್ ಐ ಸಬ್ಜೆಕ್ಟ್ ಆದ ನಂತರ ವರ್ಬ್ ಕ್ಯಾನ್ ಐ ಗೋ ಹೋಮ್ ಲಿಟಲ್ ಅರ್ಲಿಯರ್. ಕ್ಯಾನ್ ಐ ಗೋ ಹೋಮ್ ಅ ಲಿಟಲ್ ಅರ್ಲಿ. ನಾನು ಸ್ವಲ್ಪ ಬೇಗ. ಲಿಟಲ್ ಅರ್ಲಿ ಅಂದ್ರೆ ಬೇಗ, ಅ ಲಿಟಲ್ ಅಂದ್ರೆ ಸ್ವಲ್ಪ ಬೇಗ. ಕ್ಯಾನ್ ಐ ಗೋ ಹೋಮ್ ಅ ಲಿಟಲ್ ಅರ್ಲಿ. ನಾನು ನಾಳೆ ನಿಮ್ಮನ್ನು ಭೇಟಿಯಾಗಬಹುದಾ? ನಾವಿಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾಳೆ ನಿಮ್ಮನ್ನ ಮೀಟ್ ಆಗ್ಬೋದೇನ್ರಿ ಅಂತ ಹೇಳಿ. ಇದೇನು ಬಹಳ ದೊಡ್ಡ ವ್ಯಕ್ತಿಯನ್ನೆಲ್ಲ ಬಹಳ ಗೌರವ ಕೊಡ್ಬೇಕಂತ ಏನು, ಜಸ್ಟ್ ಒಂದು ಇನ್ಫಾರ್ಮಲ್ ಪರ್ಮಿಷನ್ ತಗೋಬೇಕು ಅವರಿಂದ. ನಾನ್ ನಿಮ್ಗೆ ನಾಳೆ ಮೀಟ್ ಆಗಬಹುದಾ ಅನ್ಲಿಕ್ಕೆ ಯಾವ್ದು ಹೇಳ್ತೀರಾ? ಕ್ಯಾನ್ ಐ ಮೀಟ್ ಯು. ನೋಡಿ, ನಿಮ್ಮನ್ನ ಕ್ಯಾನ್ ಐ ಮೀಟ್ ಯು ಟುಮಾರೋ. ಕ್ಯಾನ್ ಐ ಮೀಟ್ ಯು ಟುಮಾರೋ ಕ್ವಶನ್ ಮಾರ್ಕ್, ರೈಟ್? ಸೊ ಈ ಫಸ್ಟ್ ಅಂಡ್ ಥರ್ಡ್ ಒನ್ ನೀವೇ ಬೇಗ ಬೇಗ ಮಾಡಿ ನನಗೆ ಏನ್ ಮಾಡಿ ಕಾಮೆಂಟ್ ನಲ್ಲಿ ಆನ್ಸರ್ ತಿಳಿಸಿ. ಎಲ್ಲರೂ ವೇಟ್ ಮಾಡ್ತಾ ಇದ್ದೀನಿ ನಾನು. ಬೇಗ ಬೇಗ. ನಾವು ಈ ವಿಷಯದ ಬಗ್ಗೆ ಮುಂದಿನ ವಾರ ಚರ್ಚಿಸೋಣ. ಸೊ ಇಲ್ಲಿ ಫಾರ್ಮಲ್ ಪರ್ಮಿಷನ್ ತಗೊಳ್ತಾ ಇದೀವಿ ಅಂತ ಅನ್ಕೊಳ್ಳಿ. ಅನ್ಕೊಂಡು ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಳು ಈ ಪ್ರಸ್ತಾಪವನ್ನ ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು. ಇದರ ಮುಂದೆ ಏನಿದೆ ನೋಡೋಣ. ಓಕೆ, ಇಲ್ಲಿ ಏನಿಲ್ಲ. ನಾನು ಈ ಸಭೆಯಿಂದ ಸ್ವಲ್ಪ ಬೇಗ ಹೊರಡಬಹುದಾ? ನಾವು ಈ ಮೀಟಿಂಗ್ ಅನ್ನ ಮುಂದಿನ ವಾರಕ್ಕೆ ಮುಂದೂಡಬಹುದಾ? ದೆನ್ ಅವನು ಇಂಗ್ಲಿಷ್ ಪೇಪರ್ ನಲ್ಲಿ ಫೇಲ್ ಆಗಬಹುದು. ಇಲ್ಲಿ ನಾವು ಮೇ ಅನ್ನ ಬಳಸೋಣ. ಮೇ ಹೆಚ್ಚಾಗಿ ಬಳಸೋಣ. ಇಲ್ಲಿ ಏನ್ ಬಳಸಿ? ಮೇ ನ ಹೆಚ್ಚಾಗಿ ಬಳಸಿ. ಪಾಸಿಬಿಲಿಟಿ ತೋರಿಸ್ಲಿಕ್ಕೆ ಆಯ್ತು, ಪರ್ಮಿಷನ್ ತಗೊಳ್ಳಿಕ್ಕೆ ಆಯ್ತು. ಎರಡಕ್ಕೂ ಕೂಡ ಮೇ ಬಳಸಿ. ನಾವು ಈ ವಿಷಯದ ಬಗ್ಗೆ ಮುಂದಿನ ವಾರ ಚರ್ಚಿಸೋಣವ ಅಥವಾ ಚರ್ಚೆ ಮಾಡೋಣವ. ಚರ್ಚೆ ಚರ್ಚೆ ಮಾಡೋಣವ. ಈಗ ಇಲ್ಲಿ ವಾಕ್ಯ ಹೇಗೆ ಮಾಡ್ತೀರಾ? ಮೇ ಅನ್ನೋದನ್ನ ಬಳಸೋಣ. ಮೇ. ನಾವು ಅನ್ಲಿಕ್ಕೆ ವಿ. ಮೇ ವಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಡಿಸ್ಕಸ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಇಲ್ಲಿ ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ತುಂಬಾ ಜನ. ಅಬೌಟ್ ಹಾಕ್ತಾರೆ. ಅಬೌಟ್ ಹಾಕ್ಬಾರ್ದು, ಡಿಸ್ಕಸ್ ನಂತರ ಯಾವತ್ತೂ ಹಾಕ್ಬಾರ್ದು. ಮೇ ವಿ ಡಿಸ್ಕಸ್ ದಿಸ್ ಮ್ಯಾಟರ್. ಈ ವಿಷಯ ಅಂದ್ರೆ ದಿಸ್ ಮ್ಯಾಟರ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಅಂದ್ರೆ ನೆಕ್ಸ್ಟ್ ವೀಕ್. ಮುಂದಿನ ವಾರ ನಾವು ಇದನ್ನ ಡಿಸ್ಕಸ್ ಮಾಡೋಣವ. ಅವಳು ಈ ಪ್ರಸ್ತಾಪವನ್ನ ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು. ಇದನ್ನ ಯಾವಾಗ ಬಳಸ್ತೀರಾ? ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳೆ. ಸೊ ನಿಮ್ಮ ಗರ್ಲ್ ಫ್ರೆಂಡ್ಗೆ ನೀವು ಪ್ರಪೋಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಳು ಅದನ್ನ ಎಕ್ಸೆಪ್ಟ್ ಪ್ರಸ್ತಾಪ ಅಂದ್ರೆ ಪ್ರಪೋಸ್ ಮಾಡು. ಸೊ ಅವಳು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬಹುದು, ಅಂದ್ರೆ ಒಪ್ಕೋಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ಸೊ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎರಡು ಪಾಸಿಬಿಲಿಟಿ ಇವೆ. ಅವಳು ಈ ಪ್ರಸ್ತಾಪವನ್ನ ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು. ಸೊ ಚಾನ್ಸಸ್ ಬಹಳ ಇದೆ ಎರಡು ಆಗೋದಂದಾಗ ಮೇ ಬಳಸಿ. ಶಿ ಮೇ ಎಕ್ಸೆಪ್ಟ್ ಅಂದ್ರೆ ಒಪ್ಪಿಕೊಳ್ಳೋದು. ಶಿ ಮೇ ಎಕ್ಸೆಪ್ಟ್ ಆರ್ ರಿಜೆಕ್ಟ್. ಇಲ್ಲಿ ಎರಡು ವರ್ಬ್ ಬರ್ತಾ ಇದೆ. ಅಂದ್ರೆ ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು. ಶಿ ಮೇ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಈ ಪ್ರಪೋಸಲ್. ಈ ಪ್ರಸ್ತಾಪ ಅಂದ್ರೆ ದಿಸ್ ಪ್ರಪೋಸಲ್. ದಿಸ್ ಪ್ರಪೋಸಲ್. ನೆಕ್ಸ್ಟ್, ನಾವು ಈ ಸಭೆಯಿಂದ ಸ್ವಲ್ಪ ಬೇಗ ಹೊರಡಬಹುದೇ? ಈಗ ಅನ್ಕೊಳ್ಳಿ, ನೀವು ನಿಮ್ಮ ಫ್ಯಾಮಿಲಿ ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದೀರಾ. ಬಹಳ ಪ್ರೊಫೆಷನಲ್ ಮೀಟಿಂಗ್. ಅಲ್ಲಿ ದೊಡ್ಡ ದೊಡ್ಡ ಜನ ಇದ್ದಾರೆ. ಸೊ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ಕೇಳ್ಕೊಳ್ತಾ ಇದ್ದೀರಾ. ಸೊ ನಾವು ಮೀಟಿಂಗ್ ಅನ್ನ ಸ್ವಲ್ಪ ಬೇಗ ಹೊರಡಬಹುದಾ ಅಂತ ಹೇಳಿ. ಸೊ ಅಲ್ಲಿ ಮೇ ಬಳಸಿ. ಯಾಕಂದ್ರೆ ಅಲ್ಲಿ ಒಂದು ಫಾರ್ಮಲ್ ಪರ್ಮಿಷನ್ ತಗೋಬೇಕು ನಾವು. ನಾನು ಈ ಸಭೆಯಿಂದ ಬೇಗ ಹೊರಡಬಹುದೇ? ಇದನ್ನ ನೀವೇ ಮಾಡಿ. ಇದನ್ನ ನಾನು ಈ ಸಭೆಯಿಂದ ಮೇ ಐ ಬಳಸಿ ಮಾಡಿ. ನಾವು ಈ ಮೀಟಿಂಗ್ ಅನ್ನ ಮುಂದಿನ ವಾರಕ್ಕೆ ಮುಂದೂಡಬಹುದೇ? ನಾನೇ ಮಾಡ್ತೀನಿ ಬಿಡ್ರಿ. ನಾನೇ ಅಂತ ಇದೆ. ಮೇ ಐ ಈ ಸಭೆಯಿಂದ ಸ್ವಲ್ಪ ಬೇಗ ಹೊರಡಬಹುದಾ? ಮೇ ಐ ಲೀವ್ ದಿಸ್ ಮೀಟಿಂಗ್ ಲಿಟಲ್ ಅರ್ಲಿಯರ್. ಅ ಲಿಟಲ್ ಅರ್ಲಿಯರ್. ಅ ಲಿಟಲ್ ಅರ್ಲಿ. ಲಿಟಲ್ ಅರ್ಲಿ ಮಾಡಿ ಸಾಕು.
ಮೇ ಐ ಲೀವ್ ದಿಸ್ ಮೀಟಿಂಗ್ ಅ ಲಿಟಲ್ ಅರ್ಲಿ, ಸ್ವಲ್ಪ ಬೇಗ ಹೋಗಬಹುದಾ? ನಾವು ಈ ಮೀಟಿಂಗ್ ಅನ್ನ ಮುಂದಿನ ವಾರಕ್ಕೆ ಮುಂದೂಡಬಹುದಾ? ಇವತ್ತು ನನ್ನ ಹತ್ರ ಟೈಮ್ ಇಲ್ಲ, ಮುಂದಿನ ವಾರ ಇದನ್ನ ಪೋಸ್ಟ್ಪೋನ್ ಮಾಡುವಲ್ವಾ? ನಾವು ಈ ಮೀಟಿಂಗ್ ಅನ್ನ, ನಾವು ಅಂತ ಇದೆ, ಮೇ ವಿ, ಮುಂದೂಡ್ಲಿಕ್ಕೆ ನಾವು ಪೋಸ್ಟ್ಪೋನ್ ಅನ್ನುವಂತಹ ವರ್ಬ್ ಅನ್ನ ಬಳಸ್ತೀವಿ. ಪೋಸ್ಟ್ಪೋನ್ ಅನ್ನುವಂತಹ ವರ್ಬ್. ವಿ ಮೇ ಪೋಸ್ಟ್ಪೋನ್ ಈ ಮೀಟಿಂಗ್ ಅನ್ನ, ದಿಸ್ ಮೀಟಿಂಗ್, ಮುಂದಿನ ವಾರ ಅಂತ ಇದೆ, ಟು ನೆಕ್ಸ್ಟ್ ವೀಕ್. May we postpone this meeting to the next week? The next week. Then last one. ಅವನು ಇಂಗ್ಲಿಷ್ ಪೇಪರ್ ನಲ್ಲಿ ಫೇಲ್ ಆಗಬಹುದು, ಅಂದ್ರೆ ಫೇಲ್ ಆಗುವಂತಹ ಏನಿದೆ ಪಾಸಿಬಿಲಿಟಿ ಇದೆ, ಸಂಭಾವನೆತೆ ಇದೆ. ಈ ವಾಕ್ಯವನ್ನ ನೀವೇ ಮಾಡಿ, ರೈಟ್? ನೀವೇ ಮಾಡಿ ಕಾಮೆಂಟ್ ಅಲ್ಲಿ, ನಾನು ಚೆಕ್ ಮಾಡಿ ನಾನು ನಿಮ್ಗೆ ಕ್ವಿಕ್ ರಿವಿಷನ್. ಏನ್ ಕಲ್ತ್ರಿ? ಮಾಡೆಲ್ ವರ್ಬ್ಸ್ ಅಂದ್ರೆ ಏನು ಅದನ್ನ ಕಲ್ತ್ರಿ. ಸೊ ಮಾಡೆಲ್ ವರ್ಬ್ಸ್ ಅನ್ನ ನಾವು ಕ್ಯಾನ್, ಮೇ, ಶುಡ್ ಅನ್ನ ಬಳಸ್ತೀವಿ, ಬಳಸಬೇಕಾಗುತ್ತೆ. ಒಂದು ಎಬಿಲಿಟಿ, ಸಾಮರ್ಥ್ಯ, ಅಸಾಮರ್ಥ್ಯ, ಸಂಭಾವನೀಯತೆ, ಪಾಸಿಬಿಲಿಟಿ ತೋರಿಸ್ಲಿಕ್ಕೆ, ಪರ್ಮಿಷನ್ ತಗೊಳ್ಳಿಕ್ಕೆ. ಸೊ ನಾವು ಇವತ್ತು ಕಲ್ತ್ವಿ ಯಾವುದು? ಮೇ ಮತ್ತು ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ. ಸೊ ನಾವಿಲ್ಲಿ ಮೇ ಅನ್ನ ಯಾವಾಗ ಬಳಸ್ತೀವಿ? ಇನ್ಫಾರ್ಮಲ್ ಪರ್ಮಿಷನ್ ತಗೊಳ್ಳಿಕ್ಕೆ, ಅಂಡ್ ಸೆಕೆಂಡ್ ಒನ್ ಪಾಸಿಬಿಲಿಟಿ ತೋರಿಸ್ಲಿಕ್ಕೆ. ಇದನ್ನ ಎಬಿಲಿಟಿ ತೋರಿಸ್ಲಿಕ್ಕೆ, ಪಾಸಿಬಿಲಿಟಿ ತೋರಿಸ್ಲಿಕ್ಕೆ, ಅಂಡ್ ಇನ್ಫಾರ್ಮಲ್ ಪರ್ಮಿಷನ್ ಅನ್ನ ತೋರಿಸ್ಲಿಕ್ಕೆ. ನಾವು ಇದರಲ್ಲಿ ಎಕ್ಸಾಂಪಲ್ಸ್ ಬಹಳಷ್ಟು ನೋಡಿದ್ವಿ. ಎಕ್ಸಾಂಪಲ್ಸ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಪಾಸಿಟಿವ್ ನೆಗೆಟಿವ್ ವಾಕ್ಯ, ದೆನ್ ಕ್ವಶನ್ ಮಾಡುದು, ದೆನ್ ನಾವು ಏನ್ ಮಾಡಿದ್ವಿ, ಕೆಲವು ವಾಕ್ಯಗಳ ಮೂಲಕ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಸೊ ಅರ್ಥ ಆಯ್ತಾ? ಒಂದ್ಸಲ ಅರ್ಥ ಆಗಿದ್ರೆ ಐ ಅಂಡರ್ಸ್ಟ್ಯಾಂಡ್, ಐ ಅಂಡರ್ಸ್ಟುಡ್ ಅಂತ ಟೈಪ್ ಮಾಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್ ಅಂತ ಟೈಪ್ ಮಾಡಿ. ಕ್ಯಾನ್ ಬಳಸಿ, ನನಗೆ ಈ ಕ್ಲಾಸ್ ಅರ್ಥ ಆಗ್ತಾ ಇದೆ, ಅರ್ಥ ಮಾಡಿಕೊಳ್ಳಬಲ್ಲೆ, ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. ಇದನ್ನ ನೀವು ಬೇಗ ಬೇಗ ಇಂಗ್ಲಿಷ್ ಅನ್ನ ಕಂಪ್ಲೀಟ್ ಬೇಸಿಕ್ ಇಂದ, ಫುಲ್ ಬೇಸಿಕ್ ಇಂದ, ಇಂಗ್ಲಿಷ್ ಓದ್ಲಿಕ್ಕೆ ಬರೋದಿಲ್ಲ, ಅರ್ಥ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಬೇಸಿಕ್ ಇಂದ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ಕೋರ್ಸ್ ಅನ್ನ ಜಾಯಿನ್ ಆಗಿ. ಸೊ ಈ ಫೀಸ್ ಅಲ್ಲಿ ನಿಮಗೆ 500 ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓನ್ಲಿ 3059 rupees. ಇಡೀ 6 ತಿಂಗಳಿಗೆ ತುಂಬಾ ಕಡಿಮೆ ಫೀಸ್ ಅಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ನೀವು ಕಲಿಬಹುದು. ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ಸೊ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ, ರೈಟ್? ಡೈರೆಕ್ಟ್ ಅಡ್ಮಿಷನ್ ಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ಜಾಯಿನ್ ಆಗಿದ್ದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಬಹಳ ಜನ ಇದ್ದಾರೆ ಕರ್ನಾಟಕದಲ್ಲಿ, ಎಷ್ಟು ಜನರಿಗೆ ಫೀಸ್ ಪೇ ಮಾಡಿ ಕಲೀಲಿಕ್ಕೆ ಆಗೋದಿಲ್ಲ. ಸೊ ಅಂತವ್ರಿಗೆ ಈ ಕ್ಲಾಸ್ ಅನ್ನ ಶೇರ್ ಮಾಡಿ, ಅವರು ಕೂಡ ಇಂಗ್ಲಿಷ್ ಅನ್ನ ಕಲೀಲಿ. ಬಿಕಾಸ್ ಈ ಭಾರತದ ಜನರು ಶಿಕ್ಷಣವನ್ನ ಪಡೆದುಕೊಂಡಾಗ, ಸ್ಕಿಲ್ಸ್ ಗಳು ಡೆವಲಪ್ ಆದಾಗ, ಅವರ ಜೀವನ ಸುಧಾರಣೆ ಆದಾಗ ನಾವು ನಿಜವಾಗಿ ಹೇಳ್ಬಹುದು ನಮ್ಮ ದೇಶ ಬೆಳೀತಾ ಇದೆ, ನಮ್ಮ ದೇಶ ಅಷ್ಟನೇ ಎಕಾನಮಿ, ಇಷ್ಟು ದೊಡ್ಡ ಎಕಾನಮಿ ಆಗಿದೆ ಅಂತ ಹೇಳ್ಬೋದು. ಇವತ್ತು ನಾವು ಹೇಳ್ತಾ ಇದೀವಿ ನಮ್ಮ ದೇಶ 4ನೇ ದೊಡ್ಡ ಎಕಾನಮಿ, 5ನೇ ದೊಡ್ಡ ಎಕಾನಮಿ ಜಗತ್ತಿನಲ್ಲಿ ಅಂತ ಹೇಳಿ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಜನರ ಜೀವನ ಬದಲಾಗ್ತಾ ಇಲ್ಲ. ಅಂದ್ರೆ ಅದು ಎಷ್ಟು ದೊಡ್ಡ ಎಕಾನಮಿ ಆದ್ರೂ ಕೂಡ ನಮಗೇನ್ ಅದರಿಂದ, ರೈಟ್? ಫಸ್ಟ್ ನಮ್ ಜೀವನ ಬದಲಾಗಬೇಕು. ಜನರ ಜೀವನ ಬದಲಾದ್ರೆ ದೇಶ ಬದಲಾಗುತ್ತೆ. ಜನರಿಗೆ ಶಿಕ್ಷಣ ಸಿಕ್ಕರೆ ಜೀವನ ಬದಲಾಗುತ್ತೆ. ಜೀವನ ಬದಲಾದ್ರೆ ಅವರಿಗೆ ಮುಂದೆ ಬರುವಂತ ಅವರ ಪೀಳಿಗೆಗಳು ಬದಲಾಗ್ತವೆ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ನೋಡಿದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೆ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋವಿಂಗ್.